ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂಥ ಆಸ್ಪಿರೆಂಟ್ಸ್ಗೆ ಹಾಗೂ GPSTR ಮೆಥಮೆಟಿಕ್ಸ್ ಪೋಸ್ಟ್ಗೆ ಪ್ರಿಪೇರ್ ಆಗ್ತಿರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮೆಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಕೆಲವೊಂದು MCQsನ ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ಇದು ನಮ್ಮ ಎರಡನೇ ವಿಡಿಯೋ ಆಗಿರುತ್ತೆ, ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಂಥದ್ದು. ಸೊ ಇದು ನಮ್ಮ ಅರ್ಥಮೆಟಿಕ್ ಅಂಡರಲ್ಲಿ ಬರುವಂಥ ಚಾಪ್ಟರ್ ಆಗಿರುತ್ತೆ. ಅದು ಮೊದಲನೇ ಚಾಪ್ಟರು. ನಿಮಗೆಲ್ಲರಿಗೂ ಗೊತ್ತಿರುವಂಥ ಲ್ಯಾಂಡ್ ಸರ್ವೇರಲ್ಲಿ 3 ಸಬ್ಜೆಕ್ಟ್ಸ್ ಇರುವಂಥದ್ದು, ಅರ್ಥಮೆಟಿಕ್, ಆಲ್ಜಿಬ್ರಾ ಆ್ಯಂಡ್ ಜಾಮೆಟ್ರಿ. ಸೊ ಅರ್ಥಮೆಟಿಕಲ್ಲಿ 7, ಆಲ್ಜಿಬ್ರಾದಲ್ಲಿ 7, ಜಾಮೆಟ್ರಿಯಲ್ಲಿ ಹಲವಾರು ಚಾಪ್ಟರ್ಸ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಆ ಒಂದು ಅರ್ಥಮೆಟಿಕಲಿ ಇರುವಂಥ 7 ಚಾಪ್ಟರ್ಲಿ ಮೊದಲನೇ ಚಾಪ್ಟರ್ ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಆಗಿರೋದ್ರಿಂದ ಅಲ್ಲಿಂದನೇ ನಾನು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಹೋಗಿದ್ದೀನಿ. ಅಂದರೆ ಮೊದಲನೇ ಚಾಪ್ಟರಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಇದೇ ರೀತಿಯಲ್ಲಿ ಮೆಥಮೆಟಿಕ್ಸಲ್ಲಿ ಏನೆಲ್ಲ ಪೋರ್ಷನ್ ಇದೆ, ಏನೆಲ್ಲ ಸಿಲೆಬಸ್ ಇದೆ, ಆ ಎಲ್ಲ ಸಿಲೆಬಸ್ ಮೇಲೂ ನಿಮ್ಗೆ ಇದೇ ರೀತಿಯಲ್ಲಿ ವೀಡಿಯೋ ಸಿಗ್ತಾ ಹೋಗುತ್ತೆ. ಸೊ ಯಾರೆಲ್ಲ ಸೀರಿಯಸ್ಸಾಗಿ ಪ್ರಿಪೇರ್ ಆಗ್ತಿದ್ದಾರೆ ಈ ಒಂದು ಕಂಟೆಂಟ್ನ ಯೂಸ್ ಮಾಡ್ಕೊಳ್ತಾ ಹೋಗ್ರಿ. ಸೊ ಇದೇ ರೀತಿಯಲ್ಲಿ ನಿಮಗೆ ಪ್ರತಿದಿನವೂ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ತಾ ಹೋಗಿ. ಏನಕ್ಕಂದರೆ ಪ್ರತಿಯೊಂದು ಅಪ್ಡೇಟು ನಾನು ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಕೇವಲ ಸಿಲೆಬಸ್ ಬಗ್ಗೆ ಒಂದಲ್ಲ, ನೋಟಿಫಿಕೇಷನ್ ಸಂಬಂಧಪಟ್ಟಂಥ ಪ್ರತಿಯೊಂದು ಮಾಹಿತಿನೂ ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಇದು ನಮ್ಮ ಎರಡನೇ ವಿಡಿಯೋ, ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಎರಡನೇ ವಿಡಿಯೋ ಆಗಿರುತ್ತೆ. ಈಗಾಗಲೇ ಮೊದಲನೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ನೋಡಿಲ್ಲ, ಪ್ಲೇಲಿಸ್ಟಲ್ಲಿ ವ್ಯೂ ಮಾಡಿ. ಪ್ಲೇಲಿಸ್ಟಲ್ಲಿ ಹಲವಾರು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿಂದ ನೀವು ಈ ಒಂದು ವಿಡಿಯೋನ ನೋಡ್ತಾ ಹೋಗ್ಬೋದು. ಅಂದರೆ ಲ್ಯಾಂಡ್ ಸರ್ವೆಗೆ ಸಂಬಂಧಪಟ್ಟಂಥ ಸಿಲೆಬಸ್ ಹಾಗೂ GPSTR ಪ್ರಿಪೇರ್ ಆಗ್ತಿರುವಂಥ ಆಸ್ಪಿರೆಂಟ್ಸ್ನು ಈ ಒಂದು ಕಂಟೆಂಟ್ನ ಯೂಸ್ ಮಾಡ್ಬೋದು. ಯಾಕಂದರೆ ನಿಮ್ಮ ಸಿಲೆಬಸ್ಸಲ್ಲೂ ಇದೇ ಥರನೇ ಇರೋದು. MCQs ಮತ್ತು ಪೇಪರ್ 1, ಪೇಪರ್ 2 ನಿಮ್ಗೆ ಗೊತ್ತಿದೆ. ಸ್ಪೆಸಿಫಿಕ್ ಪೇಪರ್ ಮೆಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ಹಾಗೂ ಪೆಡಗಾಗಿ ಮತ್ತು ಪೆಡಾಲಜಿ ಇರೋಂಥದ್ದು. ಸೊ ಪೆಡಗಾಗಿ ನಾನು ಮಾಡಲ್ಲ, ಮೆಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ನಿಮಗೆ ಕಂಟೆಂಟ್ನ ಕೊಟ್ಟಿರ್ತೀನಿ. ಸೊ GPSTR ಆಸ್ಪಿರೆಂಟ್ಸ್ HSTR ಮತ್ತು PSTR ಯಾರೆಲ್ಲ ಮೆಥಮೆಟಿಕ್ಸ್ ಟೀಚರ್ಗಾಗಿ ಹಾಗೂ ಸೈನ್ಸ್ ಟೀಚರ್ಗಾಗಿ ನೋಡ್ತಾ ಇದ್ದಾರೆ ಅವರು ಈ ಕಂಟೆಂಟ್ನ ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಮೊದಲ ಪ್ರಶ್ನೆ ಇಲ್ಲಿ ನೋಡೋಣ ಏನಿದೆ ಅಂತೇಳಿ. ಸೊ ಈ ಒಂದು ಕ್ವಶನ್ಸು KEA ಏನು ಪ್ರೀವಿಯಸ್ ವರ್ಷಗಳಲ್ಲಿ ಹಳೆಯ ವರ್ಷಗಳಲ್ಲಿ ಅಂದರೆ ಕಳೆದ ವರ್ಷಗಳಲ್ಲಿ ನಡೆದಿರುವಂಥ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳ ಥರ ಇದೆ. ಅಂದರೆ ಇದೇ ಪ್ರಶ್ನೆ ಕೇಳಿಲ್ಲ, ಇದೇ ಫಾರ್ಮೆಟಲ್ಲಿ ಕೇಳಿರೋ ಕಾರಣದಿಂದ ಆ ಫಾರ್ಮೆಟಲ್ಲಿರೋ ಕ್ವಶನ್ಸ್ನ ನಾನು ನಿಮ್ಗೆ ತೊಗೊಂಡಿದ್ದೀನಿ. ಏನಕ್ಕಂದರೆ ನಾನು ನಿಮಗೆ ಏನೋ ಬೇರೆ ಕ್ವಶನ್ನ ಮಾಡಿ ಆ ಕ್ವಶನ್ ನಿಮಗೆ ಡಿಫಿಕಲ್ಟಿ ಅನ್ಸೋದಕ್ಕಿಂತ ಸಿಲೆಬಸ್ಗೆ ಬರೋಂಥ ಕ್ವಶನ್ಸ್ನ ತೊಗೊಂಡು ನೀವು ಸಾಲ್ವ್ ಮಾಡೋದ್ರಲ್ಲಿ ನಿಮಗೆ ಎಕ್ಸಾಮಲ್ಲಿ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಕ್ವಶನ್ಸ್ ಏನು ತೊಗೊಂಡಿದ್ದೀನಿ ಎಲ್ಲ KEA ಫಾರ್ಮೆಟಲ್ಲಿರೋಂಥ ಕ್ವಶನ್ಸ್ನೇ ತೊಗೊಂಡಿದ್ದೀನಿ. ನೋಡೋಣ ಮೊದಲನೇ ಪ್ರಶ್ನೆ ಏನಿದೆ ಅಂತೇಳಿ. ಸೊ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ ನಾನು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ. ಸಾಕಷ್ಟು ಜನ ಏನು ಆಸ್ಪಿರೆಂಟ್ಸ್ ನನಗೆ ರಿಪ್ಲೈ ಕೊಟ್ಟಿದ್ದಾರೆ, 2-3 ಕೊಟ್ಟಿದ್ದೀರಾ, ಯೂಟ್ಯೂಬಲ್ಲಿ ನೋಡಿದೆ ನಾನು. ಸೊ ಆ ಒಂದು ಆಸ್ಪಿರೆಂಟ್ಸು 0.45 ಕೊಟ್ಟಿದ್ದಾರೆ. ಕರೆಕ್ಟ್ ಇದೆ ನಿಮ್ಮ ಉತ್ತರ. ನೋಡೋಣ ಪ್ರಶ್ನೆಗೆ ಸೊಲ್ಯೂಷನ್ ಹೇಗೆ ಮಾಡೋದು ಅಂತೇಳಿ. ಸೊ ಇದು ಡೆಸಿಮಲ್ ಪಾಯಿಂಟ್ ಇದೆ, ಹೇಗೆ ಕನ್ವರ್ಷನ್ ಮಾಡಬೇಕಂತೇಳಿ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಮಾಡ್ಕೊಳ್ತಾ ಬನ್ನಿ. ಸೊ ಡೆಸಿಮಲ್ ಪಾಯಿಂಟ್ ಈ ಕಡೆಯಿಂದ ಎಷ್ಟು ಡಿಜಿಟ್ಸ್ ಇದೆ? 3 ಡಿಜಿಟ್ಸ್ ಇದೆ. ಸೊ 3 ಡಿಜಿಟ್ಸ್ ಅಂದರೆ ಹೇಗೆ ಬರ್ಕೊಳ್ತಾರೆ? 81 ಡಿವೈಡೆಡ್ ಬೈ ಎಷ್ಟು ಡಿಜಿಟ್ಸ್ ಇದೆ? 3 ಡಿಜಿಟ್ಸ್ ಇದೆ. ಸೊ 3 zeros ಹೋಲ್ ಡಿವೈಡೆಡ್ ಬೈ ಇಲ್ಲಿ ಎಷ್ಟು ಡಿಜಿಟ್ಸ್ ಇದೆ ನೋಡಿ? 4 ಡಿಜಿಟ್ಸ್ ಇದೆ. ಸೊ 64 ಡಿವೈಡೆಡ್ ಬೈ 10,000 ಇಂಟು ಇದೆ ನೋಡಿ. ಇಲ್ಲಿ ಸ್ಕ್ವಯರ್ ರೂಟ್ ಆಫ್ ಅಂತ ಕೇಳ್ತಾನೆ, ಅಂದರೆ ಇದೆಲ್ಲ ಹೋಲ್ ಥಿಂಗ್ ಸ್ಕ್ವಯರ್ ರೂಟಲ್ಲಿದೆ. ಓಕೆ, ಫೈನಲಾಗಿ ಸಿಂಪ್ಲಿಫಿಕೇಷನ್ ಬರೋಣ, ಆವಾಗ ಆ ಸ್ಕ್ವಯರ್ ರೂಟ್ನ ಯೂಸ್ ಮಾಡೋಣ. ಅಲ್ಲಿವರೆಗೂ ಇದೇ ಥರನೇ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಇಲ್ಲಿನೂ ನೋಡಿ ಎಷ್ಟಿದೆ? 3 ಡಿಜಿಟ್ಸ್ ಇದೆ. ಸೊ ಹೇಗೆ ಮಾಡ್ಬೋದು? 484 ಡಿವೈಡೆಡ್ ಬೈ 1000 3 ಡಿಜಿಟ್ಸ್ ಇದೆ. 625 ಡಿವೈಡೆಡ್ ಬೈ ಎಷ್ಟು ಪಾಯಿಂಟ್ಸ್ ಇದೆ? 2 ಪಾಯಿಂಟ್ಸ್ ಇದೆ. ಡೆಸಿಮಲ್ ಪಾಯಿಂಟ್ ಆಗಿದ ನಂತರ 2 ಡಿಜಿಟ್ಸ್ ಇದೆ. ಸೊ ಇಲ್ಲಿ ನೋಡಿ ಓನ್ಲಿ 1 ಡಿಜಿಟ್ ಇದೆ. ಸೊ ಏನು ಮಾಡಬೇಕು? 25 ಡಿವೈಡೆಡ್ ಬೈ 10. ಇಲ್ಲಿ ಎಷ್ಟು ಡಿಜಿಟ್ ಇದೆ? ಓನ್ಲಿ 1 ಡಿಜಿಟ್. ಸೊ ಕೆಳಗಡೆ ಎಷ್ಟು ಬರೀತಾರೆ? ಒಂದೇ ಡಿಜಿಟ್, ಒಂದೇ 0 ಬರೀಬೇಕು. ಸೊ 121 ಡಿವೈಡೆಡ್ ಬೈ 10. ಈಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋದೇ ದೊಡ್ಡ ಚಾಲೆಂಜಿಂಗ್ ಏನಿಲ್ಲ, ಸಿಂಪಲೇ ಇದು. ಸೊ ನೀವು ಇದನ್ನು ನ್ಯೂಮರೇಟ್ರ್ ಡಿನಾಮಿನೇಟ್ರಲ್ಲಿ ನೋಡಿಕೊಂಡ್ರೆ ನಿಮಗೆ ಸಿಮಿಲರ್ ಆಗಿ ಕ್ಯಾನ್ಸಲ್ ಆಗೋಂಥದ್ದು. ಎಲ್ಲಿ ನೋಡಿ, ಇಲ್ಲಿ 3 zeros, ಇಲ್ಲಿ 3 zeros ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಇಲ್ಲಿ 3 zeros ಹೋಗಲ್ಲ, ಇಲ್ಲಿ 2 zeros ಹೋಗುತ್ತೆ. ಸೊ 2 zerosನ ಕ್ಯಾನ್ಸಲ್ ಮಾಡೋಣ. ಸಿಮಿಲರಾಗಿ ಇಲ್ಲಿ 10 ಕ್ಯಾನ್ಸಲ್ ಆಯಿತು, ಹೌದಾ? ಈಗ ಏನು ಉಳಿಯುತ್ತೆ ನೋಡಿ? 81 ಡಿವೈಡೆಡ್ ಬೈ ಇಲ್ಲೇನೂ ಇಲ್ಲ ತಾನೆ, 1 ಉಳಿದೆ, 1 ಅಂತ ಬರ್ಕೊಳ್ತೀನಿ. ಇಲ್ಲಿ 64 ಡಿವೈಡೆಡ್ ಬೈ ಎಷ್ಟು zeros ಇರೋದೆ? ಒಂದೇ 0. ಸಿಮಿಲರಾಗಿ ಇಲ್ಲಿ ಬನ್ನಿ, 484 ಡಿವೈಡೆಡ್ ಬೈ ಇಲ್ಲಿ 2 zeros ಹೋಗಿದೆ, ಇನ್ನು 1 0 ಇದೆ. ಸಿಮಿಲರಾಗಿ ಕೆಳಗಡೆ 2 0 ಹೋಗಿದೆ, ಏನೂ ಇಲ್ಲ. ಸೊ ಹಾಗಾಗಿ 1 ಅಂತ ಬರ್ಕೊಳ್ತಾ ಇದ್ದೀನಿ. ಸೊ 25 ಡಿವೈಡೆಡ್ ಬೈ ಇಲ್ಲಿ ಏನೂ ಇಲ್ಲ. ಸೊ ಹಾಗಾಗಿ ಅದನ್ನು 1 ಅಂತ ಬರ್ಕೊಳ್ತೀನಿ. ಸೊ ಇದು ನಿಮಗೆ ಬೇಸಿಕ್ ಫಾರ್ಮುಲಾ ಈಗಾಗಲೇ ಹೇಳಿದ್ದೀನಿ. A/B ಡಿವೈಡ್ ಬೈ C/D ಇತ್ತು ಅಂತಂದರೆ ಏನು ಬರಿಬೋದು? A ಇಂಟು D ಡಿವೈಡ್ ಬೈ B ಇಂಟು C ಅಂತ ಬರಿಬೋದು. ಇದು A, ಇದು B, C, D. ಸೊ A ಇಂಟು D, B ಇಂಟು C ಆಗುತ್ತೆ. ಸೊ ಆ ಒಂದು ಸಿಮ್ಯುಲೇಷನ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ನೋಡಿ? 81 ಡಿವೈಡೆಡ್ ಬೈ 1 ಇಂಟು 64 ಡಿವೈಡೆಡ್ ಬೈ 10. ಸಾರಿ 64 ಡಿವೈಡ್ ಬೈ 10 ಅಲ್ಲ, 10 ಡಿವೈಡೆಡ್ ಬೈ 64 ಅಲ್ವಾ? 10 ಡಿವೈಡೆಡ್ ಬೈ 64 A ಇಂಟು D, 10 ಡಿವೈಡೆಡ್ ಬೈ 64 ಇಂಟು 484 ಇಂಟು 1, 484 ಇಂಟು 1 ಬರೋಣ. 484 ಇಂಟು 1 ಸಿಮಿಲರಾಗಿ ಏನಾಗುತ್ತೆ? ಇದು 10 ಇಂಟು 65 ಅಲ್ವಾ? 10 ಇಂಟು 625, 10 ಇಂಟು 625 ಅಥವಾ 625 ಇಂಟು 10 ಹೇಗಾದರೂ ಬರ್ಕೊಳ್ಳಿ. ಇಂಟು 25 ಡಿವೈಡೆಡ್ ಬೈ 1 ಇದ್ದಿದ್ದು ಇದು ಹೇಗೆ ಬರ್ಕೊಳ್ತಾರೆ? 1 ಡಿವೈಡೆಡ್ ಬೈ 121.
ಇಲ್ಲಿವರೆಗೆ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಈ ಸ್ಟೆಪ್ಪಲ್ಲಿ ನೋಡಿ ಸಿಂಪ್ಲಿಫಿಕೇಷನಲ್ಲಿ ಇಲ್ಲಿ 10 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 25 1 25 625 ಆಯಿತು. ಸೊ ಉಳ್ಕೊಂಡಿರೋದೇನು 81/1 ಇಂಟು 1/64 ಇಂಟು 484 ಇಂಟು 1 ಆದರೆ 484 ಆಗುತ್ತೆ. ಸೊ ಇಲ್ಲಿ 25 ಇದೆ, ಇಲ್ಲಿ 25 ಕ್ಯಾನ್ಸಲ್ ಆಯಿತು, ಇಲ್ಲಿ 121 ಇದೆ. 1 ಇಂಟು ಇದು ಏನಿದೆ 1/1 ಅಂದರೆ 1 ಆಯಿತು. ಸೊ ಎಷ್ಟು ಉಳಿತು ಇಲ್ಲಿ 121 ಉಳಿತು. ಸೊ ಸಿಂಪ್ಲಿಫಿಕೇಷನ್ ಮಾಡೋದು ನಿಮ್ಗೆ ಗೊತ್ತಾಗಿರ್ಬೋದು ಅನಿಸುತ್ತೆ. ಈಗ ನೋಡಿ ಉಳ್ಕೊಂಡಿರೋದು ಇನ್ನೇನಾರು ಕ್ಯಾನ್ಸಲ್ ಮಾಡೋಕ್ಕಾಗುತ್ತೆ, ಇನ್ನೇನು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಬೇಡಿ, ಹೀಗೆ ಇಟ್ಕೊಳ್ಳಿ. ಇದೆಲ್ಲ ಏನಲ್ಲಿದೆ ಸ್ಕ್ವೇರ್ ರೂಟಲ್ಲಿದೆ. ಪ್ರಶ್ನೆಯಲ್ಲಿ ಸ್ಕ್ವೇರ್ ರೂಟ್ ಆಫ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿಬಿಡಿ. ಸೊ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ 81 ಸ್ಕ್ವೇರ್ ರೂಟಿಂದ ಹೊರಗಡೆ ತೆಗೆದಾಗ ಏನಾಗುತ್ತೆ 81 ಆಗುತ್ತೆ. ಇಲ್ಲಾಂದರೆ ಇನ್ನೂ ಈ ಥರನೂ ಸಿಂಪ್ಲಿಫೈ ಮಾಡ್ಬೋದು. 81 ಇಂಟು 1 ಈಸ್ 81 ಡಿವೈಡೆಡ್ ಬೈ 64 ಇಂಟು 1 ಈಸ್ 64 ಇಂಟು 481 ಇಂಟು 1 ಈಸ್ 484. ಸೊ ಕೆಳಗಿರೋ ಈ ನಂಬರ್ಸ್ನ ಮಲ್ಟಿಪ್ಲೈ ಮಾಡಬೇಡಿ, ಹಾಗೆ ಇಟ್ಕೊಳ್ಳಿ. ಏನಕ್ಕೆ ಅಂತ ಮುಂದೆ ಹೇಳ್ತೇನೆ. ನೀವು ನೋಡಿ ಇವು ನಂಬರ್ಸ್ ಎಲ್ಲ ವ್ಯೂ ಮಾಡ್ತಿದ್ರೆ ಎಲ್ಲವೂ ಪರ್ಫೆಕ್ಟ್ ಸ್ಕ್ವೇರ್ಸ್ ಇದ್ದಾವೆ. ಸೊ 81 ಯಾವುದರ ಪರ್ಫೆಕ್ಟ್ ಸ್ಕ್ವೇರ್ 9 ಅಲ್ವಾ. ಸೊ ಸ್ಕ್ವೇರ್ ರೂಟಿಂದ ಹೊರಗಡೆ ಬಂದರೆ ಅದೇನಾಗುತ್ತೆ 9 ಆಗುತ್ತೆ. 64 ಯಾವುದರ ಪರ್ಫೆಕ್ಟ್ ಸ್ಕ್ವೇರ್ 8 ಸ್ಕ್ವೇರ್ದು. ಸೊ ಹೊರಗಡೆ ಬಂದರೆ ಏನಾಗಬೇಕು 8 ಆಗಬೇಕು. 484 ಇದು 484 ಯಾವುದರ ಪರ್ಫೆಕ್ಟ್ ಸ್ಕ್ವೇರ್ 22 ಸ್ಕ್ವೇರ್ದು. ಸೊ ಹೊರಗಡೆ ಬಂದರೆ ಏನಾಗುತ್ತೆ 22 ಆಗುತ್ತೆ. ಸಿಮಿಲರಾಗಿ 25 ಹೊರಗಡೆ ಬಂದರೆ 5 ಆಗುತ್ತೆ. 121 ಹೊರಗಡೆ ಬಂದರೆ 11 ಆಗುತ್ತೆ. ಈಗ 11 1 11 2 ಸೊ 2 1 2 4 ಸೊ ಫೈನಲ್ ಆಗಿ ಏನು ಬಂತು 9. 4 ಇಂಟು 5 ಈಸ್ 20. ಸೊ ಇದು ಫ್ರ್ಯಾಕ್ಷನು ಅಲ್ಲಿಲ್ಲ. ಏನು ಮಾಡ್ತಾರೆ ಡಿವಿಷನ್ ಮಾಡಿ. ಹೇಗೆ ಮಾಡ್ತಾರೆ 20 ಇದು 9 ಡೆಸಿಮಲ್ ಪಾಯಿಂಟ್ ಇಟ್ಟು 0 ತೊಗೊಳ್ಬೇಕು, ಯಾಕೆ ಸಿಂಗಲ್ ಡಿಜಿಟ್ ಇತ್ತು 20ಇಂದ ಡಿವೈಡ್ ಆಗೋಲ್ಲ. 24 ಎಷ್ಟಾಗುತ್ತೆ 80 ಆಗುತ್ತೆ. ಸೊ ಡೆಸಿಮಲ್ ಪಾಯಿಂಟ್ ಇಟ್ಟರೆ 1 0 ಅಲ್ಲ, ಎಷ್ಟು ನಂಬರ್ ಆಫ್ ಝೀರೋಸ್ ಆದರೂ ತೊಗೊಳ್ಬೋದು, ಅದು ಗಮನದಲ್ಲಿರಲಿ. 90ಯಲ್ಲಿ 80 ಹೋದರೆ 10 ಉಳಿತು. ಡೆಸಿಮಲ್ ಪಾಯಿಂಟ್ ಇಟ್ಟಿರೋ ಕಾರಣದ ಇನ್ನೊಂದು 0 ತೊಗೊತೀನಿ, ಯಾಕಂದರೆ 20ಯಲ್ಲಿ 10 ಹೋಗಲ್ಲ. 25 ಎಷ್ಟಾಯಿತು 100 ಆಯಿತು. ಸೊ ಆನ್ಸರ್ 0 ಬಂತು. ಸೊ 20 ಡಿವೈಡೆಡ್ ಬೈ 9 ಡಿವೈಡ್ ಬೈ 20 ಮಾಡಿದಾಗ ಆನ್ಸರ್ ಎಷ್ಟು ಬರಬೇಕು 0.45 ಬರಬೇಕು. ಸೊ ಡೆಸಿಮಲ್ ಪಾಯಿಂಟ್ ಮುಂದೆ ಏನಿದೆ 0 ಇದೆ ಅಂತ ಅರ್ಥ. ಸೊ 0.545 ಆನ್ಸರ್ ಆಗುತ್ತೆ. ಸೊ ಯಾರೆಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರಿ ನಿಮ್ಮ ಆನ್ಸರ್ ಕರೆಕ್ಟಾಗಿರುತ್ತೆ. ಸೊ ಎರಡನೇ ಪ್ರಶ್ನೆ ಕಡೆ ಹೋಗೋಣ. ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಸೊ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಥರ ಪ್ರಶ್ನೆಗಳು ನಿಮಗೆ KPSCಯಲ್ಲಿ KEಯಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ. ಫೈಂಡ್ ಸಮ್ ಆಫ್ ಇದೆಲ್ಲ ನಂಬರ್ಸು ಸಮ್ ಅಂತ ಕೇಳಿದ್ದಾನೆ. ಎಲ್ಲ ಆ್ಯಕ್ಚುಲಾಗಿ ಸಮ್ಮಲ್ಲಿ ಕೊಟ್ಟಿದ್ದಾನೆ. ಇದರ ಸಿಂಪ್ಲಿಫಿಕೇಷನ್ ಕೇಳ್ತಾರೆ. ಹೇಗೆ ಮಾಡಬೇಕಂತ ನೋಡಿ. 3 + 1 ಡಿವೈಡೆಡ್ ಬೈ √3. ಸೊ ಇದಕ್ಕೆ ರೇಷನಲೈಸೇಷನ್ ಮಾಡಬೇಕು. ಏನು ಮಾಡ್ತಾರೆ ಅಂದರೆ √3ನ ಮಲ್ಟಿಪ್ಲೈ ಮಾಡಿ ಡಿವೈಡ್ ಬೈ ಮಾಡಿ. ಯಾಕೆ ನೋಡಿ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಸೇಮ್ 1/√3 ಬರುತ್ತೆ. ಅಂದರೆ ಆಲ್ಟ್ರ್ ಮಾಡ್ಕೊಳ್ತಿದ್ದೇನೆ ಅಷ್ಟೇ, ಜಸ್ಟ್ ಚೇಂಜ್ ಮಾಡ್ಕೊಳ್ತೇನೆ, ಏನೂ ಮೀನಿಂಗ್ನ ಚೇಂಜ್ ಆಗ್ದಂಗೆ. ಸಿಮಿಲರಾಗಿ ಇದಕ್ಕೆ ರೇಷನಲೈಸೇಷನ್ ಮಾಡಿದ್ರೆ ಏನಾಗುತ್ತೆ 3 + 3√3. ರೇಷನಲೈಸೇಷನ್ ಅಂದರೆ ಏನು ಮಾಡ್ತಾರೆ ಕೆಳಗಿರೋ ಡಿನಾಮಿನೇಟರ್ನ ಅಪೋಸಿಟ್ ಸೈನಲ್ಲಿ ಬರ್ಕೊಳ್ತೇನೆ. ಸೊ 3 + √3 ಇದೆ, 3 - √3 ಸೇಮ್ ಟರ್ಮು ಬಟ್ ಅಪೋಸಿಟ್ ಸೈನ್ 3 - √3. ಓಕೆ ಇದಾಯಿತು. ಸಿಮಿಲರಾಗಿ ಥರ್ಡ್ ಟರ್ಮ್ ನೋಡಿ, ಥರ್ಡ್ ಟರ್ಮ್ಗೂ ರೇಷನಲೈಸೇಷನ್ ಮಾಡಿ. ಹೇಗೆ ಮಾಡ್ತಾರೆ 3 - √3 ಇಂಟು 3 + √3 ಡಿವೈಡೆಡ್ ಬೈ 3 + √3. ಇಲ್ಲಿವರೆಗೂ ನಿಮಗೆ ಬರ್ಕೊಳೋದು ಗೊತ್ತಾಗಿರ್ಬೋದು ಅನಿಸುತ್ತೆ. ಏನಿಲ್ಲ ಜಸ್ಟ್ ಸೈನ್ ಅಪೋಸಿಟ್ ಬರಿತೀನಿ. ಫಾರ್ ಎಕ್ಸಾಂಪಲ್ ಈಗ 1 - a/1/a - b ತಂದರೆ ಇದಕ್ಕೇನು ಬರಿತೀವಿ a + b ಡಿವೈಡೆಡ್ ಬೈ a + b. ಸೇಮು ನೋಡಿ ಈ ಟರ್ಮ್ ಸೇಮ್ ಇದೆ, ಜಸ್ಟ್ ಮೈನಸ್ ಏನು ಅಪೋಸಿಟ್ ಬರುತ್ತೆ. ಅದನ್ನು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ ಸೇಮ್ ಸಿಂಪ್ಲಿಫಿಕೇಷನ್ ನೋಡಿ. ಈಗ ಇದನ್ನು ನೀವು ಕ್ಯಾನ್ಸಲ್ ಮಾಡಿದ್ರೆ ಸೇಮ್ ಟರ್ಮೇ ಬರುತ್ತೆ. ನಾವೇನು ಮಾಡ್ತಿದ್ವಿ ಸಿಂಪ್ಲಿಫಿಕೇಷನ್ ಆಲ್ಟ್ರ್ ಮಾಡ್ಕೊಳ್ತಿದ್ದೆ ಅಷ್ಟೇ, ಏನೂ ಚೇಂಜ್ ಆಗಿಲ್ಲ. ಅಲ್ಲಿ ಇರೋದನ್ನೇ ಜಸ್ಟ್ ಆಲ್ಟ್ರ್ ಮಾಡ್ಕೊಳ್ತಾ ಇದ್ದೀವಿ ಸಿಂಪ್ಲಿಫಿಕೇಷನ್ಗೆ ಕನ್ವೀನಿಯೆಂಟ್ ಆಗೋ ಥರ. ಈಗ ನೋಡಿ ಇವಾಗ ಸಿಂಪ್ಲಿಫಿಕೇಷನ್ ಮಾಡ್ತಾ ಹೋಗಬೇಕು. 1 × √3 ಈಸ್ √3 ಆಯಿತು. √3 × √3 ಏನಾಗಬೇಕು √a × √a ಏನಾಗುತ್ತೆ √a × √a ಈಸ್ a ಆಗುತ್ತೆ. ಕರೆಕ್ಟಾ? ಸೊ √3 × √3 ಏನಾಗಬೇಕು 3 ಆಗಬೇಕು. ಪ್ಲಸ್ 1 × 3 - √3 ಏನಾಯಿತು 3 - √3ನೇ ಬಂತು. ಕೆಳಗಡೆ ಇಲ್ಲಿ a + b a - b. ಸೊ ಏನಾಗಬೇಕು a + b a - b. ಇಲ್ಲಿ ಸಿಂಪ್ಲಿಫಿಕೇಷನ್ ಮಾಡ್ತಾಯಿದ್ದು ನೋಡಿ 3 - √3. ಸೊ a + b a - b a² - b². ಕರೆಕ್ಟಾ? ಸೊ 3² ಈಸ್ 9. ಸ್ಕ್ವೇರ್ಗೆ ರೂಟ್ ಕ್ಯಾನ್ಸಲ್ ಆದಾಗ 3 9 - 3 6 ಆಯಿತು. ಸೊ ಇಲ್ಲಿ ಎಷ್ಟು ಬರಬೇಕು 6 ಬರಬೇಕು. ಇದೆಲ್ಲ ಸಿಮ್ಯುಲೇಷನ್ ಮಾಡಿದ್ಮೇಲೆ ಸಿಮಿಲರಾಗಿ ಇಲ್ಲಿ 1 × 3 + √3 ಅಂದರೆ 3 + √3 ಬಂತು. ಹೋಲ್ ಡಿವೈಡೆಡ್ ಬೈ a - b a + b. ಸೊ ಸಿಂಪ್ಲಿಫಿಕೇಷನು 6 ಬರುತ್ತೆ. ಈಗ LCM ನೋಡಿ, LCM ಏನಿದೆ 6 ಇದೆ. LCM ಎಷ್ಟಿದೆ 6 ಇದೆ. ಯಾಕಂದರೆ 3 ಮತ್ತು 6 ಸೇಮ್, 3 ಮತ್ತು 6 ಸೇಮ್ ಮಲ್ಟಿಪಲ್ಸಲ್ಲಿ ಬರುತ್ತೆ. ಅಂದರೆ 3 ಟೇಬಲಲ್ಲೇ ಬರೋ ಕಾರಣದಿಂದ ಹೈಯೆಸ್ಟ್ ನಂಬರ್ ಏನಿದೆ 6 ಇದೆ. ಸೊ 6 ನಿಮಗೆ LCM ಆಗುತ್ತೆ. 6 ಏನಾಗುತ್ತೆ LCM ಆಗುತ್ತೆ. ಈಗ ಇಲ್ಲಿ ಕೆಳಗಡೆ 1 ಇದೆ ಅಂತ ಅಂದ್ಕೊಂಡ್ರೆ ಇದು ಒಂದು ಟರ್ಮ್, ಇದು ಒಂದು ಟರ್ಮ್, ಇದು ಒಂದು ಟರ್ಮ್, ಇದೊಂದು, ಮೊತ್ತ 4 ಟರ್ಮ್ಸ್ ಇದ್ದಾವೆ. ಸೊ ಪ್ರತಿ ಟರ್ಮ್ಗೂ LCM 6 ಇದೆ ನೋಡಿ. ಸೊ 1ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ LCM ಬರುತ್ತೆ 6ನ. ಸೊ 1 × 6 is 6. 3ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ 3 2s
6ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ 1ನ 6ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ 1 ಬರುತ್ತೆ. ಈ ಥರ ನಾವು LCM ಮಾಡ್ಕೊಳ್ತೀವಿ. ಸೊ 3 6 18 ಪ್ಲಸ್ √3 × 2 ಇಸ್ 2√3. ಸಿಮಿಲರಾಗಿ ಇದೇ ಥರನೇ ಸ್ಟೆಪ್ ಎಲ್ಲದನ್ನು ಬರೀಬೇಕು. ದೊಡ್ಡ ಸ್ಟೆಪ್ ಆಗ್ತಿರೋ ಕಾರಣದಿಂದ ಈ ಥರ ಬರ್ಕೊಳ್ತಾ ಇದ್ದೀನಿ. 3 - √3 × 1 ಏನಾಗುತ್ತೆ 3 - √3ನೇ ಆಗುತ್ತೆ. ಸೊ ಇಲ್ಲಿ ಈ ಥರ ಬರೆಯೋಣ. 3 - √3 × 1 ಇಸ್ 3 - √3ನೇ ಬಂತು ಅಲ್ವಾ. ಪ್ಲಸ್ 3 + √3 × 1 ಅಂದರೆ 3 + √3ನೇ ಆಯಿತು. ಇಲ್ಲಿವರೆಗೂ ನಿಮಗೆ ಸಿಮ್ಯುಲೇಷನ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ಬ್ರ್ಯಾಕೆಟ್ಸ್ ಓಪನ್ ಮಾಡೋಣ. 8 + 18 ಪ್ಲಸ್ 2√3 ಪ್ಲಸ್ 3 - √3 ಪ್ಲಸ್ 3 + √3 ಹೋಲ್ ಡಿವೈಡೆಡ್ ಬೈ 6. ಈಗ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡಿ. ಇಲ್ಲಿ -√3 + √3 ಕ್ಯಾನ್ಸಲ್ ಆಯಿತು. ಇನ್ನೆಷ್ಟು ಉಳಿತು 18. 3 + 3 6. 18 + 6 ಇಸ್ 18 + 6 ಎಷ್ಟಾಯಿತು 24 ಆಯಿತು. ಪ್ಲಸ್ 2√3 ಡಿವೈಡೆಡ್ ಬೈ 6. ಇಲ್ಲಿವರೆಗೂ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಏನು ಸಿಮ್ಯುಲೇಷನ್ ಮಾಡಬೇಕು ಸ್ವಲ್ಪ ನೋಡಿ. ಇಲ್ಲೊಂದು ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಏನಾಗಿದೆ ಅಂದರೆ ಸೈನ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ. ಇಲ್ಲಿ ಮೈನಸ್ ಇದೆ ನೋಡಿ. ಇಲ್ಲಿ ಪ್ಲಸ್ಸು ಮೈನಸ್ ಇದೆ. ಇಲ್ಲಿ ಪ್ಲಸ್ ಬರೆದ್ವಿ, ಇಲ್ಲೂ ಪ್ಲಸ್ ಬರೆದ್ವಿ. ಇಲ್ಲಿ ನೋಡಿ ಪ್ಲಸ್ ಬರಿಬೇಕಾಯಿತು, ಮೈನಸ್ ಬರ್ಕೊಂಡಿದ್ವಿ. ಅದಕ್ಕೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಮಿಸ್ಟೇಕ್ ಎಲ್ಲೋ ಮಾಡಿದ್ದೀನಿ ಅನಿಸ್ತು. ಅದಕ್ಕೆ ಒಂದು ಸಲ ಗೋತ್ರು ಅದೇ ಇಲ್ಲಿ ಮಿಸ್ಟೇಕ್ ಮಾಡಿದೆ. ಸೊ ಹಾಗಾಗಿ ಎಕ್ಸಾಮಲ್ಲಿ ಈ ಥರ ಸ್ಟೆಪ್ಸ್ನ ಬರಿಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿರಿ. ಮೈನಸ್, ಇಲ್ಲೂ ಮೈನಸ್. ಸೊ ಈಗ ಮೈನಸ್ ಅಂತಂದಾಗ ಮೈನಸ್ ಇಂಟು ಪ್ಲಸ್ ಮೈನಸ್ಸೇ ಆಗುತ್ತೆ. ಕರೆಕ್ಟ್, ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಈಗ ನೋಡಿ ಇಲ್ಲಿ ಇದೇನಾಯಿತು +3 - 3 ಹಿಂಗಿದ್ರು ಕ್ಯಾನ್ಸಲ್ ಆಯಿತು. ಅದಂತೂ ಕ್ಲಿಯರ್ ಆಯಿತು. -3 + 3ನೂ ಕ್ಯಾನ್ಸಲ್ ಆಯಿತು. ಇನ್ನೇನು ಉಳ್ಕೊಂತು. ಸೊ ಇನ್ನೆಷ್ಟು ಉಳಿತು ನೋಡಿ 2√3 18 + 2√3 ಡಿವೈಡ್ ಬೈ 6 ಆಗಿರುತ್ತಲ್ವಾ. ಸೊ ಇಲ್ಲಿ ಎಲ್ಲಿ ಮಿಸ್ಟೇಕ್ ಇನ್ನೊಂದು ಇಲ್ಲಿ ಒಂದು ಸ್ವಲ್ಪ ಸಿಂಪ್ಲಿಫಿಕೇಷನ್ ಇನ್ನೊಂದು ಸಲ ಮಾಡಿಬಿಡೋಣ. ಸೊ ಇಲ್ಲಿಗಂತೂ ಗೊತ್ತಾಯಿತು ನಿಮಗೆ. ಸೊ ಇಲ್ಲೇನು ಮಾಡಿದ್ವಿ ಇದೆಲ್ಲ ಸಿಮ್ಯುಲೇಷನ್ ಮಾಡ್ಕೊಂಡು LCM ತೊಗೊಂಡು ಇಲ್ಲಿವರೆಗೆ ಬಂದಿದ್ವಿ. ಈಗ ಬ್ರ್ಯಾಕೆಟ್ಸ್ನ ರಿಮೂವ್ ಮಾಡೋಣ. 18 + 2√3 ಇದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಬ್ರ್ಯಾಕೆಟ್ಸ್ ರಿಮೂವ್ ಮಾಡ್ತಿದ್ದೀನಿ. ಪ್ಲಸ್ ಇರೋ ಕಾರಣದ ಪ್ರಾಬ್ಲಮ್ ಏನಾಗಲ್ಲ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ +3 ಪ್ಲಸ್ ಇಂಟು ಮೈನಸ್ ಮೈನಸ್ √3. ನೆಕ್ಸ್ಟ್ ಇಲ್ಲಿ ಮೈನಸ್ ಇಂಟು ಪ್ಲಸ್ -3 ಮೈನಸ್ ಇಂಟು ಪ್ಲಸ್ -√3. ಇಲ್ಲಿ ನಮಗೆ ಸಿಮ್ಯುಲೇಷನ್ ತಪ್ಪಾಗಿತ್ತು. ಹೋಲ್ ಡಿವೈಡ್ ಬೈ 6. ಈಗ ನೋಡಿ ಇಲ್ಲಿ -3 + 3 ಕ್ಯಾನ್ಸಲ್. ಇನ್ನೇನು ಉಳಿತು ಇಲ್ಲಿ ನೋಡಿ -3 ಇದು -√3 ಇದೆ. ಸೊ ಎಷ್ಟು ಟೈಮ್ಸ್ ಆಯಿತು 2 ಟೈಮ್ಸ್ √3 ಆಯಿತು. ಸೊ 18 + 2 ಟೈಮ್ಸ್ √3 ವಿತ್ ನೆಗೆಟಿವ್ ಸೈನ್ 2 ಟೈಮ್ಸ್ √3 ಹೋಲ್ ಡಿವೈಡೆಡ್ ಬೈ 6. ಈಗ +2 ಟೈಮ್ಸ್ √3 -2 ಟೈಮ್ಸ್ √3 ಕ್ಯಾನ್ಸಲ್. ಇನ್ನೇನು ಉಳಿತು 18 ಡಿವೈಡೆಡ್ ಬೈ 6 ಉಳಿತು. 6 1 6 3 ಸೊ ಆನ್ಸರ್ ಏನಾಗುತ್ತೆ 3 ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸಿಂಪ್ಲಿಫಿಕೇಷನ್ ಭಾಳ ಮ್ಯಾಟ್ರ್ ಆಗುತ್ತೆ ಇದರಲ್ಲಿ. ಸೊ ಭಾಳಷ್ಟು ಜನ ಸಿಂಪ್ಲಿಫಿಕೇಷನಲ್ಲಿ ಎಡವಟ್ ಮಾಡ್ಕೊಳ್ತೀರಾ. ಸಿಂಪ್ಲಿಫಿಕೇಷನ್ ಎಡವಟ್ ಆಯಿತು ಅಂದರೆ ನಿಮ್ಮ ಆನ್ಸರು ತಪ್ಪಾಗುತ್ತೆ. ಸೊ ಆನ್ಸರ್ ತಪ್ಪಾಯಿತು ಅಂದರೆ ನೀವು ಸ್ಪೆಂಡ್ ಮಾಡಿರೋ ಟೈಮೆಲ್ಲ ವೇಸ್ಟ್ ಆಗೋಗುತ್ತೆ. ಸೊ ಕೇರ್ಫುಲ್ಲಾಗಿ ಬರ್ಕೊಳ್ಳುವಾಗ ಕೇರ್ಫುಲ್ಲಾಗಿ ಬರ್ಕೊಂಡು ಸಾಲ್ವ್ ಮಾಡಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನು. ಈ ಥರ ಕ್ವಶನ್ಸ್ನ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಇದೇ ಥರ ಕ್ವಶನ್ಸ್ನ ಕೇಳೋದು. ಸೊ ಹಾಗಾಗಿ ಇದನ್ನೊಂದು ಸಾಲ್ವ್ ಮಾಡೋಣ. KEA ಈ ಬಾರಿ ಈ ಕ್ವಶನ್ನ ಕೇಳ್ಬೋದು, ಈ ಥರ ಕ್ವಶನ್ನ. ಸೊ ನೋಡೋಣ ಹೇಗೆ ಸಾಲ್ವ್ ಮಾಡೋದು ಅಂತೇಳಿ. ಸೊ ಇಲ್ಲಿ ನಮಗೆ √3 ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟಂತೇಳಿ 1.732. ಎಕ್ಸಾಮಲ್ಲಿ ಇದನ್ನು ಒಂದು ನೆನ್ಪಿಟ್ಕೊಳ್ಳಿ. √3 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. 1.732 ಕೆಲವೊಂದು ವ್ಯಾಲ್ಯೂಸ್ನ ಸ್ಟ್ಯಾಂಡರ್ಡಾಗಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. 1.732 ವ್ಯಾಲ್ಯೂ ಯಾವುದಾಗುತ್ತೆ ಇದು √3 ಆಗುತ್ತೆ. ಸೊ ಫೈಂಡ್ ದಿ ವ್ಯಾಲ್ಯೂ ಆಫ್ √192 -1/2 √48 -√75 ಅದರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂತೆ ಅಪ್ ಟು 3 ಡೆಸಿಮಲ್. ಕರೆಕ್ಟ್, ಅಪ್ ಟು 3 ಡೆಸಿಮಲ್ ಪ್ಲೇಸಸ್. ನೋಡೋಣ ಹೇಗೆ ಸಾಲ್ವ್ ಮಾಡೋದು ಅಂತೇಳಿ ನೋಡೋಣ. ಸೊ ಮೊದಲನೇದಾಗಿ ಏನು ಫೈಂಡ್ ಔಟ್ ಮಾಡೋಕ್ಕೆ ಇದು ಫೈಂಡ್ ಔಟ್ ಮಾಡೋಕ್ಕೆ ಕೊಟ್ಟಿರೋದು √3 ವ್ಯಾಲ್ಯೂ ಕೊಟ್ಟಿದ್ದಾರೆ. 1.732 ಇದು ಕೊಟ್ಟಿರೋದು. ಸೊ ಫೈಂಡ್ ಔಟ್ ಮಾಡಬೇಕಾಗಿದೆ ಇದಲ್ವಾ. ಸೊ ನಾನು ಅದನ್ನು ಎಕ್ಸ್ ಅಂತ ತೊಗೊಳ್ತಿದ್ದೀನಿ. ನಿಮ್ಮಿಷ್ಟ ಎಕ್ಸ್ ಅಂತ ತೊಗೊಳ್ಳಿ, ಇಲ್ಲಾಂದರೆ ಏನಂತ ತೊಗೊಳ್ಳಿ. ಯಾಕಂದರೆ ನಾನು ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಇರೋದು. ಸೊ ಇದೆಲ್ಲ ಎಕ್ಸ್ ಅಂತಂದರೆ ಆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿದ್ದೀನಿ ಅಂತ ಅರ್ಥ. √192 -1/2 × √48 -√75. ಸೊ ಈಗ 192ನ ಹೇಗೆ ಬರ್ಕೊಳ್ಬೋದು ನೀವು 192ನ. ಸೊ 64 × 3 ಯಾಕೆ ಆ ಥರ ಅಂದರೆ ಇದು ನೋಡಿ, ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಯಾವುದ್ರದ್ದು 8 ಸ್ಕ್ವೇರ್ದು. ಸೊ ಹಾಗಾಗಿ ಸ್ಕ್ವೇರ್ ರೂಟಲ್ಲಿ ಈ ಥರ ನಂಬರ್ ಇದೆ ಅಂದರೆ ಯಾವುದಾದ್ರೂ ಒಂದು ಸಂಖ್ಯೆನ ಏನು ಮಲ್ಟಿಪ್ಲಿಕೇಷನಲ್ಲಿ 2 ಸಂಖ್ಯೆನ ಬರೀತಾರಲ್ಲ A × B ಫಾರ್ಮಲ್ಲಿ, ಆ A ಮತ್ತು B ಸಂಖ್ಯೆನಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಪರ್ಫೆಕ್ಟ್ ಸ್ಕ್ವೇರ್ ಇರೋ ಥರ ಬರ್ಕೊಳ್ಳಿ. ಸೊ ನೋಡಿ 3 4 12 3 6 18 18 + 1 9 ಅಂದರೆ 192ನ ನಾನು 2 ಟರ್ಮ್ಸಲ್ಲಿ ಬರಿಬೋದು, 2 ಫ್ಯಾಕ್ಟರ್ಸಲ್ಲಿ ಬರಿಬೋದು. 192 ಇಸ್ ಅ ಮಲ್ಟಿಪಲ್ ಆಫ್ 64 × 3. ಸೊ 60 ಯಾಕೆ 64 × 3ನೇ ಯೂಸ್ ಮಾಡಿದೆ ಅಂದರೆ 64 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಸ್ಕ್ವೇರ್ ರೂಟಿಂದ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಆ ಥರ ಬರ್ಕೊಂಡಿದೆ. ಇದೇನಂತಾಯಿತು 64 × 3 ಅಂತಾಯಿತು. -1/2 × 48 ಹೇಗೆ ಬರ್ಕೊಳ್ತೀರಾ 48. ಸೊ ನೋಡಿ
48 ಇಸ್ ಈ ಪ್ರಾಡಕ್ಟಲ್ಲಿ ಬರಿಬೋದು 16 ಇಂಟು 3 3 6 ಜಾ 18 3 1 3 3 + 1 is 4 48. ಸೊ 48 is a product of 16 into 3 where 16 is a perfect square. ಸೊ ಹಾಗಾಗಿ ಆ ಥರ ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ 16 into 3 ಮೈನಸ್ 75 ಅಂತ ನಿಮ್ಗೆ ಎಲ್ಲರೂ ಬರ್ಕೊಳ್ಳೋದು ಗೊತ್ತಿರುತ್ತೆ 25 into 3 ನೋಡಿ ಇದು ಪರ್ಫೆಕ್ಟ್ ಸ್ಕ್ವೇರ್ ಇದು ಪರ್ಫೆಕ್ಟ್ ಸ್ಕ್ವೇರ್ ಇದು ಪರ್ಫೆಕ್ಟ್ ಸ್ಕ್ವೇರ್ ಸ್ಕ್ವೇರ್ ರೂಟಿಂದ ಹೊರಗಡೆ ತೆಗೆಯೋದಕ್ಕೆ ನನಗೆ ಈಸಿ ಆಗುತ್ತೆ. ಸೊ ಈಗ ಏನು ಮಾಡೋಣ ಅಂದರೆ ಸೊ ಎಕ್ಸ್ ಈಸ್ ಈಕ್ವಲ್ ಟು 64 ಹೊರಗಡೆ ಬಂದುಬಿಟ್ರೆ ಏನಾಯಿತು ಪರ್ಫೆಕ್ಟ್ ಸ್ಕ್ವೇರ್ 64 ಸ್ಕ್ವೇರ್ ರೂಟಿಂದ ಹೊರಗಡೆ ಬಂದರೆ 8√3 ಮೈನಸ್ 1/2 ಇಂಟು 16 ಹೊರಗಡೆ ಬಂದರೆ 4√3 ಆಯಿತು ಮೈನಸ್ 25 ಹೊರಗಡೆ ಬಂದರೆ 5√3 ಆಯಿತು. ಈಗ ಇದರಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 8√3 ಮೈನಸ್ 2 1 2 2 ಸೊ ಇದೇನಾಯಿತು 2 × √3 ಮೈನಸ್ 5 × √3 ನೋಡಿ ಎಲ್ಲವೂ ಟೈಮ್ಸ್ √3 ಇದೆ. ಸೊ ಏನು ಮಾಡ್ಬೋದು ಈಗ ಸಿಂಪ್ಲಿಫಿಕೇಷನ್ ಮಾಡಿ ಅಷ್ಟೇ ಈಸ್ ಈಕ್ವಲ್ ಟು ಇದೆಲ್ಲ ಲೈಕ್ ಸೈಡ್ಸ್ ಇದ್ದಂಗೆ. ಸೊ 8 × √3 ಮತ್ತು ಆ ಕಡೆ ಎರಡು ಸಲ √3 ಮತ್ತು ಮೈನಸ್ 5√3 ಇದೆ. ಸೊ ಮೈನಸ್ ಟೈಮ್ಸ್ ಇದೆ. ಸೊ ಮೈನಸ್ 7 × √3 ಆಯಿತು ಇದು 8 × √3 ಆಯಿತು. ಸೊ 8 × √3ನಲ್ಲಿ 7 × √3 ಹೋದರೆ 1 × √3 ಉಳಿತು. ಸೊ ನಮಗೆ ಈಗಾಗಲೇ ಕೊಟ್ಟಿದ್ದಾರೆ √3 ವ್ಯಾಲ್ಯೂ ಎಷ್ಟಂತೇಳಿ 1.732 ಅಂತ ಕ್ವಶನಲ್ಲೇ ಡಾಟಾದಲ್ಲೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೇನಾಗಬೇಕು √3 ಅಂದರೆ 1.732 ಆಗಬೇಕು. ಸೊ ಸೊಲ್ಯೂಷನ್ ಏನಾಗುತ್ತೆ ಆಪ್ಷನ್ ಸಿ ಆಗುತ್ತೆ. ಭಾಳ ಕೇರ್ಫುಲ್ಲಾಗಿ ನೋಡಿ ಸೊಲ್ಯೂಷನ್ ಸಿನಲ್ಲೂ 1.732 ಕೊಟ್ಟಿದ್ದಾರೆ 1.723 ಕೊಟ್ಟಿದ್ದಾರೆ. ಸೊ ಭಾಳ ಕೇರ್ಫುಲ್ಲಾಗಿ ನೋಡಿಬಿಟ್ಟು ನೀವು ಸೊಲ್ಯೂಷನ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಇದು ನಮ್ಮ ಪ್ರಶ್ನೆಗೆ ಉತ್ತರ ಆಯಿತು. ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ಇಫ್ ರೂಟ್ ಟೈಮ್ಸ್ ಸ್ಕ್ವೇರ್ ರೂಟ್ ಆಫ್ 0.05 into 0.5 into a is equal to 0.5 into 0.05 into root b, then find the value of a by b ವ್ಯಾಲ್ಯೂ ಕೇಳ್ತಾನೆ. ಸೊ ಇದು ಒಂದು ಒಳ್ಳೆಯ ಕ್ವಶನ್ ಅಂತ ಅನ್ಬೋದು. ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಈ ಥರ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ. ಹಾಗಾಗಿ ಈ ಪರ್ಟಿಕ್ಯುಲರ್ ಕ್ವಶನ್ಸ್ನ ನಾನು ತೊಗೊಂಡಿದ್ದೀನಿ. ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಎ ಬೈ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ನಿನ್ನೆ x/3 ಫೈಂಡ್ ಔಟ್ ಮಾಡಿದ್ರೆ ಸಿಮಿಲರ್ ಆಗಿ. ಸೊ ಫಸ್ಟು ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. 0.05 ಇಂಟು 0.5 ಇಂಟು ಎ. ಸೊ ಕ್ವಶನ್ನ ಬರ್ಕೊಳ್ಳೋದಕ್ಕಿಂತ ನೇರವಾಗಿ ಸೊಲ್ಯೂಷನ್ ಕಡೆಗೆ ಹೋಗ್ಬಿಡ್ತೀನಿ. ಸೊ 0.05 ಹೇಗೆ ಬರ್ಕೊಳ್ತೀರಾ ಇದು 0.05 ನೋಡಿ ಅದಕ್ಕಿಂತ ಮುಖ್ಯವಾಗಿ ಸೊ ಇಲ್ಲಿ ನೀವು ಈ ಥರ ಬರ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಈಗಿತ್ತಂತ ಇಟ್ಕೊಳ್ಳಿ a ಇಂಟು ಬಿ ಇತ್ತಂದರೆ ರೂಟ್ ಆಫ್ a ಇಂಟು ಬಿ ಇತ್ತಂದರೆ ರೂಟ್ a ಇಂಟು ರೂಟ್ ಬಿ ಅಂತ ಬರ್ಕೊಳ್ಬೋದು. ರೂಟ್ ಎರಡಕ್ಕೂ ಸ್ಪ್ಲಿಟ್ ಮಾಡ್ಬೋದು. ಹಾಗಾಗಿ ಇದು a ಇದು b ಇದು c ರೂಟ್ a ರೂಟ್ ಬಿ ರೂಟ್ ಸಿ ಅಂತ ಬರ್ಕೊಳ್ಬೋದು. ಬಟ್ ನಾನು ಈ ಸಿನ ಮಾತ್ರ ರೂಟಿಂದ ಹೊರಗಡೆ ತೆಗೆದುಬಿಡ್ತೇನೆ. ಸೊ ಆಗೇನಾಗುತ್ತೆ ರೂಟ್ ಆಫ್ 0.05 ಇಂಟು 0.5 ಇದು ಎರಡು ಸ್ಕ್ವೇರ್ ರೂಟಲ್ಲೇ ಇಟ್ಕೊಳ್ಳೋಣ. ಇದು ರೂಟ್ ಎ ಅಂತ ಇಟ್ಕೊಂಡೆ ಈಸ್ ಈಕ್ವಲ್ ಟು 0.5 ಇಂಟು 0.05 ಇಂಟು ರೂಟ್ ಬಿ. ಓಕೆ. ಸೊ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ರೂಟ್ ಎನ ಕೆಳಗಡೆ ತೊಗೊಂಬನ್ನಿ. ನಮಗೇನು ಬೇಕು ಎ ಬೈ ಬಿ ಬೇಕು. ಸೊ ಹಾಗಾಗಿ ಎ ಬೈ ಬಿ ಬೇಕಂದಾಗ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಬಿಡಿ. ಇದನ್ನು ಈ ಟರ್ಮ್ ಇದೆಲ್ಲ ಈ ಟರ್ಮ್ನ ಮಾತ್ರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಆ ಕಡೆ ಕಳಿಸೋಣ. ಸೊ ಏನಾಗುತ್ತೆ ರೂಟ್ ಎ ಈ ರೂಟ್ ಬಿನ ಈ ಕಡೆ ತೊಗೊಂಡ್ರೆ ಆಗೇನಾಯಿತು ರೂಟ್ ಎ ಡಿವೈಡೆಡ್ ಬೈ ರೂಟ್ ಬಿ ಇಸ್ ಈಕ್ವಲ್ ಟು ಮೇಲ್ಗಡೆ 0.5 ಯಾವುದು ಇದು ಹಾಗೇ ಇರಲಿ 0.5 ಇಂಟು 0.05 ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟಲ್ಲಿ 0.5 ಇಂಟು 0.05. ಸೊ ನೋಡಿ ಇಲ್ಲಿ ಚೇಂಜ್ ಮಾಡಿದ್ದೀನಿ ಅಷ್ಟೇ, ಏನು ಚೇಂಜ್ ಇಲ್ಲ. ರೂಟ್ ಎ ಇಂಟು ಬಿ ಅಂತ ಬರೆದ್ರು ಒಂದೇ, ರೂಟ್ ಬಿ ಇಂಟು ಎ ಅಂತ ಬರೆದ್ರು ಒಂದೇ, ಸೇಮ್. ಹಾಗಾಗಿ ಆ ಥರ ಬರ್ತೀನಿ. ಸೊ ನಿಮಗಿದು ಒಂದು ಗೊತ್ತಿರಬೇಕು, ರೂಟ್ ಆಫ್ ಎ ಬೈ ಬಿ ಅಂತ ಅನ್ನೋದನ್ನು ರೂಟ್ ಎ ಬೈ ರೂಟ್ ಬಿ ಅಂತ ಬರಿಬೋದು ಅಲ್ವಾ. ರೂಟ್ ಆಫ್ ಎ ಬೈ ಬಿನ ರೂಟ್ ಎ ಡಿವೈಡೆಡ್ ಬೈ ರೂಟ್ ಬಿ ಅಂತ ಬರಿಬೋದು. ಅಂದರೆ ಈ ಥರ ಈ ರೀತಿಯಲ್ಲಿ ಬಂದರೆ ಈ ಥರ ಬರಿಬೋದು. ಸೊ ಇಲ್ಲಿ ರೂಟ್ ಎ ಡಿವೈಡ್ ಬೈ ರೂಟ್ ಬಿ ಅಂತ ಬಂದಿದೆ. ಸೊ ಹಾಗಾಗಿ ನಾನು ಏನು ಬರಿತೀನಿ ರೂಟ್ ಎ ಬೈ ಬಿ ಅಂತ ಬರಿತಾ ಇದ್ದೀನಿ ಇಸ್ ಈಕ್ವಲ್ ಟು. ಈಗ ಇಲ್ಲಿ ನೀವು ಸಿಂಪ್ಲಿಫಿಕೇಷನ್ ಮಾಡಬೇಕು. ಇಲ್ಲೇನು ಮಾಡಬೇಕೀಗ ನೀವು ಸಿಂಪ್ಲಿಫಿಕೇಷನ್ ಮಾಡೋದಿದೆ. ಹೇಗೆ ಮಾಡ್ತೀರಾ? ಇದು ಆ್ಯಕ್ಚುಲಾಗಿ ವೆರಿ ಸಿಂಪಲ್ ಕ್ವಶನು. ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ. ನೋಡಿ ನಾವು ಏನು ಬರಿಬೋದು ರೂಟ್ ಎ ಇಂಟು ರೂಟ್ ಎ ಅಂತ ಬರಿಬೋದು. ಯಾಕೆ ರೂಟ್ ಎ ಇಂಟು ರೂಟ್ ಎ ಏನಾಗುತ್ತೆ ಏನೇ ಆಗುತ್ತೆ. ಸೊ ಹಾಗಾಗಿ ಈ ಟೋಟಲ್ ಟರ್ಮ್ನ ನಾನು ಈ ಥರ ಬರ್ಕೊಂಡ್ರೆ 0.5 ಇಂಟು 0.05 ಹೋಲ್ ಡಿವೈಡೆಡ್ ಬೈ 0.5 ಇಂಟು ಇದಕ್ಕೂ ನಾನು ಸ್ಪ್ಲಿಟ್ ಮಾಡ್ತಾಯಿದ್ದೀನಿ 0.05. ಈಗ ನೋಡಿ ಇದು 0.5ನ ನಾನೇನು ಬರಿಬೋದು 0.5ನ 0.5 ಇಂಟು 0.5 ಅಂತ ಬರಿಬೋದಾ. ರೂಟ್ ಎ ಇಂಟು ರೂಟ್ ಎ ಏನಾಯಿತು ಎ ಆಯಿತು. ಸೊ 0.5 ಅಂದರೆ ರೂಟ್ 5 ಇಂಟು ರೂಟ್ 5 0.5. ಸೊ ಆ ಥರ ಬರ್ಕೊಂಡಂಗೆ ಇಲ್ಲಿ ಬರ್ಕೊಂಡಿದ್ದೇನೆ. ಸಿಮಿಲರಾಗಿ ಇಲ್ಲಿ ನೋಡಿ 0.5ನ ನಾನು 0.5 ಇಂಟು 0.5 ಓಕೆ ಇದಾಯಿತು. 0.05ನೂ ಹಾಗೆ ಬರ್ಕೊಳ್ಳಿ 0.05 ಇಂಟು ಸ್ಕ್ವೇರ್ ರೂಟ್ ಆಫ್ 0.05. ಯಾಕೆ ಸರ್ ಈ ಥರ ಬರ್ಕೊಂಡಿದ್ದೀರಿ ಅಂತಂದರೆ ನೋಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗೊತ್ತಾಗುತ್ತೆ 0.5 ಇಂಟು 0.05. ಈಗ ಕ್ಯಾನ್ಸಲೇಷನ್ ಈಸಿ ಆಗುತ್ತೆ. ನನಗೇನಾಗುತ್ತೆ ಕ್ಯಾನ್ಸಲೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಹೇಗೆ ಮಾಡ್ತೀರಾ ಸರ್ ಅಂದರೆ ನೋಡಿ
ಇಲ್ಲಿ ಒಂದು ಟೈಮು ಇಲ್ಲಿ ಒಂದು ಟೈಮ್ ಕ್ಯಾನ್ಸಲ್ ಆಯಿತು, ಇಲ್ಲಿ ಒಂದು ಟೈಮ್ ಇಲ್ಲಿ ಒಂದು ಟೈಮ್ ಕ್ಯಾನ್ಸಲ್ ಆಯಿತು. ಡಿನಾಮಿನೇಟ್ರಲ್ಲಿ 0.5 0.05 ಎರಡು ಕ್ಯಾನ್ಸಲ್ ಆಯಿತು. ನೀವು ಉಳ್ಕೊಟ್ರದಲ್ಲಿ ನ್ಯೂಮರೇಟ್ರಲ್ಲಿ ಮಾತ್ರ 0.5 ಇಂಟು 0.05 ಇದೇನಿದೆ ಸ್ಕ್ವೇರ್ ರೂಟ್ ಆಫ್ a/b ಇದೆ. ಈಗ ಪ್ರಾಪರಾಗಿ ನೋಡಿ, ಈಗ ಭಾಳ ಸಿಂಪಲ್ಲು. ಸೇಮ್ ಇಲ್ಲಿವರೆಗೆ ಕಾನ್ಸೆಪ್ಟ್ಸ್ ಏನು ಓದಿದ್ವಿ ಅದೇ ಕಾನ್ಸೆಪ್ಟ್ನ ಮತ್ತೆ ಉಲ್ಟಾ ಹೋಗ್ತೀವಿ. ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸಲ್ಲಿ ನಿಮಗೆ ಕೇಳೋದು ಇದೇ ಥರನೇ. ಸೊ ಹಾಗಾಗಿ ಈ ಥರ ಕ್ವಶನ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೀವು. ಸೊ ಈಗ ರೂಟ್ ಆಫ್ a/b ಇಸ್ ಈಕ್ವಲ್ ಟು ರೂಟ್ a ಇಂಟು ರೂಟ್ ಬಿ. ಸೊ ಏನು ಬರಿಬೋದು, ರೂಟ್ a ಇಂಟು ರೂಟ್ ಬಿ ಬರಿಬೋದು, ಅಂದರೆ 0.05 ಇಂಟು 0.5. ಓಕೆ, ಇದು ಬರದೇ ಆಯಿತು. ಈಗ ಎರಡು ಕಡೆ ಸ್ಕ್ವೇರ್ ರೂಟ್ ಇದೆ. ಸ್ಕ್ವೇರಿಂಗ್ ಹೋಗೋದು, ಎರಡು ಸ್ಕ್ವೇರ್ ಇರೋ ಕಾರಣದಿಂದ ಸ್ಕ್ವೇರ್ ಹೋಗೋದಕ್ಕೆ ಏನು ಮಾಡಬೇಕು, ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಬೇಕು. ಏನು ಮಾಡಬೇಕು, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಅವಾಗ ಏನಾಗುತ್ತೆ, a/b ಎರಡು ಕಡೆ ಸ್ಕ್ವೇರ್ ಕ್ಯಾನ್ಸಲ್ ಆಗೋಗುತ್ತೆ. ಯಾಕಂದರೆ ಈ ಥರ ಮಾಡ್ಕೊಳ್ತೀವಿ ನಾವು. ಸೊ ಎರಡು ಕಡೆ ಸ್ಕ್ವೇರಿಂಗ್ ಮಾಡ್ಕೊಂಡಾಗ ಸ್ಕ್ವೇರ್ಗೆ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಬಂತು, a/b ಇಸ್ ಈಕ್ವಲ್ ಟು 0.05 ಇಂಟು 0.5 ಅಷ್ಟೇ ನೋಡಿ. ಸೊ ಈಗ ಹೆಂಗೆ ಬರೀತೀರಾ, ಡೆಸಿಮಲ್ ಪಾಯಿಂಟ್ ಆದಮೇಲೆ 2 zeros ಇದೆ. ಸೊ ಹಾಗಾಗಿ ಏನು ಮಾಡ್ತೀರಾ, 5/100 ಆಯಿತು. ಇಂಟು ಇಲ್ಲೇನಾಯಿತು, 5/10 ಆಯಿತು. 5 ಇಂಟು 5 ಎಷ್ಟಾಯಿತು, 25. ಕೆಳಗಡೆ 100 ಇಂಟು 10 ಎಷ್ಟಾಯಿತು, 1000. ಸೊ ಇಲ್ಲೆಷ್ಟಿದೆ, 3 digits 3 zeros ಇದೆ. ಸೊ ಹಾಗಾಗಿ 1 2 3 ಇಲ್ಲೇನಿಲ್ಲ ಅಂದರೆ 0 ಇದೆ ಅಂತ ಅರ್ಥ. ಸೊ 3 ವ್ಯಾಲ್ಯೂಸ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಡಿ. ಸೊ 5 2 0 ಡೆಸಿಮಲ್ ಪಾಯಿಂಟ್. ಸೊ ಏನಿಲ್ಲ ಅಂದರೆ 0. ಸೊ ಇದು ನಮಗೆ ಆನ್ಸರ್ ಆಗುತ್ತೆ. 0.025 ಇಸ್ ದಿ ಆನ್ಸರ್. ಸೊ ಈ ಪ್ರಶ್ನೆಗೆ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಭಾಳ ಬೇರೆ ಬೇರೆ ಟೈಪಲ್ಲಿ ನೀವು ಮಾಡ್ಬೋದು. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕೆಲವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಬಟ್ ನಾನು ನಿಮಗೆ ಈ ರೀತಿಯಲ್ಲಿ ಮಾಡಿ ತೋರಿಸೋಣ, ಯಾಕಂದರೆ ಇದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತೇಳಿ ನಾನು ಈ ಪರ್ಟಿಕ್ಯುಲರ್ ಥರ ತೊಗೊಂಡಿದ್ದೀನಿ. ಸೊ ಈ ಒಂದು ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಕಡೆಗೆ ಮೂವ್ ಆಗೋಣ. ಸೊ ಈಗ ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಥರ ಕ್ವಶನ್ಸ್ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗಾಗಿ ಈ ಪರ್ಟಿಕ್ಯುಲರ್ ಕ್ವಶನ್ ತೊಗೊಂಡಿದ್ದಾನೆ. ಸೊ ಇಫ್ x ಈಸ್ ಈಕ್ವಲ್ ಟು 1 + √2 ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಆ್ಯಂಡ್ y ಈಸ್ ಈಕ್ವಲ್ ಟು 1 - √2, ದೆನ್ ಫೈಂಡ್ ದಿ ವ್ಯಾಲ್ಯೂ ಆಫ್ x² + y². ವೆರಿ ಬೇಸಿಕ್ ಕ್ವಶನು. ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ. ಎಕ್ಸ್ ವ್ಯಾಲ್ಯೂ 1 + √2, y ವ್ಯಾಲ್ಯೂ 1 - √2 ಕೊಟ್ಟಿದ್ದಾನೆ. ರೂಟ್ ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ ಅಂದರೆ ಸಾಲ್ವ್ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡಿ ಸ್ಕ್ವೇರ್ ಮಾಡ್ಬೋದು. ಬಟ್ ನಾನು ಅಷ್ಟು ರಿಸ್ಕ್ ತೊಗೊಳಕ್ಕೋಗಲ್ಲ, ಯಾಕಂದರೆ ಮತ್ತೆ ನಿಮಗೆ ಡಿವಿಷನ್ ಮೆಥಡೆಲ್ಲ ಗೊತ್ತಿರಬೇಕು, ಅಥವಾ ರೂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಂಥ ಮೆಥಡ್ ಗೊತ್ತಿರಬೇಕು. ರೂಟ್ 2 ವ್ಯಾಲ್ಯೂನು, ರೂಟ್ 3 ಹೇಗೆ ಫೈಂಡ್ ಔಟ್ ಮಾಡ್ತೀವಿ 1.732 ಅಂತೇಳಿ, ಅದೇ ಥರನೇ ರೂಟ್ 2 ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಗೊತ್ತಿರಬೇಕು. ಸೊ ಅದ್ರ ಬದಲು ನಾನು ಈ ಥರ ಮಾಡ್ತಾಯಿದ್ದೆ ನೋಡಿ. ಏನಪ್ಪ ನಮ್ಮ ಫೈಂಡ್ ಔಟ್ ಮಾಡಬೇಕಾಯ್ತು, x² + y² ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಅಂದರೆ ಏನು, 1 + √2 ಅಲ್ವಾ, ಸ್ಕ್ವಯರು, ಪ್ಲಸ್ y ಅಂದರೆ ಎಷ್ಟು, 1 - √2 ಮೇಲೆ ಸ್ಕ್ವೇರ್ ಇದೆ. ಸೊ ನಿಮಗೆ ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅಲ್ಲ, ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡ್ತಾ ಇದ್ದರೆ ನಿಮಗೇನು ಕಾಣ್ತಿದೆ, ಇದು a + b ಹೋಲ್ ಸ್ಕ್ವೇರ್, ಇದು a - b ಹೋಲ್ ಸ್ಕ್ವೇರ್, ಅಂದರೆ a + b ಮತ್ತು a - b ಹೋಲ್ ಸ್ಕ್ವೇರ್ ಕಾಣ್ತಿದೆ. ಸೊ a² + b² ಪ್ಲಸ್ 2ab ಪ್ಲಸ್ a - b ಹೋಲ್ ಸ್ಕ್ವೇರ್. ಸೊ ಬ್ರ್ಯಾಕೆಟ್ ಹಾಕ್ಕೊಳ್ತೀನಿ, a - b ಹೋಲ್ ಸ್ಕ್ವೇರ್ ಎಕ್ಸ್ಪೆನ್ಷನ್ ಇರೋದ್ರಿಂದ. ಸೊ ಏನು ಬರೆಯೋಣ, a² + b² ಮೈನಸ್ 2ab. ಓಕೆ, ಇದು ಗೊತ್ತಾಯಿತು. ಈಗ ಸಿಂಪ್ಲಿಫಿಕೇಷನ್ ಮಾಡಿ ಅಷ್ಟೇ. ಸ್ಕ್ವೇರ್ಗೆ ರೂಟಿಗೆ ಕ್ಯಾನ್ಸಲ್ ಆಗಲಿ. ಸೊ 1 + 2 ಪ್ಲಸ್ 2 × 1 = 2 × √2 = 2√2 ಪ್ಲಸ್ ಇಲ್ಲಿ 1 + 2 ಮೈನಸ್ 2 × 1 = 2 × √2 = 2√2. ಸೊ ಈಗ ಬೇಸಿಗಾಗಿ ಸಿಂಪ್ಲಿಫಿಕೇಷನ್ ಮಾಡಬೇಕು. 1 + 2 = 3 ಪ್ಲಸ್ 2√3. ಈಗ ಬ್ರ್ಯಾಕೆಟ್ಸ್ ಮಾಡಿ. ಸೊ ಇಲ್ಲೂ ಏನಾಯ್ತು, ಇದು 3 ಆಗುತ್ತಲ್ವಾ, ಇದೆಲ್ಲ ಏನಾಗುತ್ತೆ 3 ಆಗುತ್ತೆ. ಸೊ ಪ್ಲಸ್ ಇಂಟು 3 = +3, ಪ್ಲಸ್ ಇಂಟು ಮೈನಸ್ 2√3 ಆಯಿತು. ಪ್ಲಸ್ 2√3ಗೆ ಮೈನಸ್ 2√3 ಕ್ಯಾನ್ಸಲ್ ಆಯಿತು. ಇನ್ನೆಷ್ಟು ಬಂತು, 6 ಬಂತು. ಇದೇನಿದು, x² + y² ವ್ಯಾಲ್ಯೂ. ಸೊ ಇಷ್ಟೇ ನೋಡಿ, +6 ಆನ್ಸರ್. ಸೊ ಈ ರೀತಿಯಲ್ಲಿ ನಾವು ಸಾಲ್ವ್ ಮಾಡಬೇಕು. ನಿಮ್ಗೆ ಗೊತ್ತಿದೆ, ನೀವು ಭಾಳ ಜನ ಇಲ್ಲಿ ಏನು ಮಾಡ್ತಾರೆ, ರೂಟ್ದು ಸ್ಕ್ವೇರ್ ರೂಟ್ ವ್ಯಾಲ್ಯೂ ನಾವು ಈ ಥರ ಫೈಂಡ್ ಔಟ್ ಮಾಡೋಕ್ಕೆ ಹೋಗ್ತಾರೆ. ಸೊ ಅದನ್ನೆಲ್ಲ ಬೇಡ. ಸ್ಕ್ವೇರ್ ರೂಟ್ ಯಾವಾಗ ಫೈಂಡ್ ಔಟ್ ಮಾಡೋಕ್ಕೆ ಅವಾಗ ಮಾತ್ರ ಫೈಂಡ್ ಔಟ್ ಮಾಡಿ. ಅದಕ್ಕೆ ಹೇಳ್ತೀನಿ 1 to 9 ರೂಟ್ ವ್ಯಾಲ್ಯೂಸ್ ನೀವು ನೆನ್ಪಿಟ್ಕೊಂಡ್ರು ಬೆಟರ್ ಆಗುತ್ತೆ, ಎಕ್ಸಾಮ್ಸಲ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಇದೊಂದು ಕ್ವಶನ್ ನಮಗೆ ವೆರಿ ಇಂಪಾರ್ಟೆಂಟು. ಈ ಥರ ಪರ್ಟಿಕ್ಯುಲರ್ ಕ್ವಶನು ನಾನು ಮುಂಚೆ ನೋಡಿರಲಿಲ್ಲ. ಸ್ಟೂಡೆಂಟ್ ಸೆಂಡ್ ಮಾಡಿರೋ ಕಾರಣದ ಒಂದು ಪರ್ಟಿಕ್ಯುಲರ್ ಕ್ವಶನ್ ತೊಗೊಂಡಿದ್ದೀನಿ, ಯಾಕಂದರೆ ನನಗೆ ಇಂಟ್ರೆಸ್ಟಿಂಗ್ ಇತ್ತು. ಸಾಕಷ್ಟು ಕ್ವಶನ್ಸ್ ಸ್ಟೂಡೆಂಟ್ ಸೆಂಡ್ ಮಾಡಿದ್ದಾರೆ, ಅದರಲ್ಲಿ ಇದು ಒಂದು ಕ್ವಶನ್ ನನಗೆ ಇಂಪಾರ್ಟೆಂಟ್ ಅನಿಸ್ತು, ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ ತೊಗೊಂಡಿದ್ದೆ. ಸೊ ರೈಟ್ ಎ ಪೈಥಾಗರಸ್ ಟ್ರಿಪ್ಲೆಟ್ ಹೂ ಸ್ಮಾಲೆಸ್ಟ್ ಎಲಿಮೆಂಟ್ ಈಸ್ 8. ಸೊ ನಿಮಗೆ ಪೈಥಾಗರಸ್ ಟ್ರಿಪ್ಲೆಟ್ ಅಂದರೆ ಏನಂತ ಗೊತ್ತಿರಬೇಕು. ಸೊ ನಿಮ್ಗೆ ಗೊತ್ತಿರುತ್ತೆ ಕೆಲವು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸು. ಫಾರ್ ಎಕ್ಸಾಂಪಲ್ 4 3 5 ಪೈಥಾಗರಸ್ ಟ್ರಿಪ್ಲೆಟ್. ಅದೇ ಥರನೇ 12 13 5 ಇದು ಪೈಥಾಗರಸ್ ಟ್ರಿಪ್ಲೆಟ್ ಅಲ್ವಾ. ಸೊ ಇದು ಸ್ಟ್ಯಾಂಡರ್ಡಾಗಿ ಗೊತ್ತಿರೋಂಥ ಪೈಥಾಗರಸ್ ಟ್ರಿಪ್ಲೆಟ್ಸ್. ಸೊ ಏನು ಪೈಥಾಗರಸ್ ಟ್ರಿಪ್ಲೆಟು, ಇದು ನೋಡಿ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇದು 90 ಡಿಗ್ರಿ ಇರುತ್ತೆ. ಇದರ ಅಪೋಸಿಟ್ 90 ಡಿಗ್ರಿ ಅಪೋಸಿಟ್ ಅದು ಏನಾಗಬೇಕು, ಹೈಪೋಟಿನಸ್ ಆಗಬೇಕು. ಏನು
ಹಾರಿಜೆಂಟಲ್ ಆಗಿರುತ್ತೆ, ಆ ಸೈಡ್ನ ನಾವು ಅಡ್ಜಸೆಂಟ್ ಅಂತ ಕರಿತೀವಿ. ಇನ್ನು ವರ್ಟಿಕಲ್ ಆಗಿರೋ ಲೈನ್ನ ನಾವೇನಂತ ಕರಿತೀವಿ, ಅಪೋಸಿಟ್ ಅಂತ ಕರಿತೀವಿ. ಇದು ಪೈಥಾಗರಸ್ ಟ್ರಿಪ್ಲೆಟಲ್ಲಿ ಬರುವಂಥ ಎಲಿಮೆಂಟ್ಸ್. ಓಕೆ, ಪೈಥಾಗರಸ್ ಟ್ರಿಪ್ಲೆಟಲ್ಲಿ ಬರುವಂಥ 3 ಎಲಿಮೆಂಟ್ಸ್. ಸೊ 3 ಎಲಿಮೆಂಟಲ್ಲಿ ಕೆಲವು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಇದ್ದಾವೆ. ಸೊ ಈ ಪೈಥಾಗರಸ್ ಟ್ರಿಪ್ಲೆಟ್ ನಮಗೇನು ಗೊತ್ತಿಲ್ಲ, ಯಾವುದೋ ಒಂದು ಸೈಡ್ನ ಎಮ್ ಅಂತ ತೊಗೊಂಡಾಗ ಆ 3 ಸೈಡ್ ಏನೇನು ಬರ್ತಾವೆ ಅಂದರೆ 2m, m² + 1, m² - 1. ಇದು 3 ಸೈಡ್ ಆಗಿರುತ್ತೆ. ಇಲ್ಲಿ ಎಷ್ಟಿದೆ? 3 ಸೈಡ್ ಇದೆ. ಸೊ ಈ 3 ಸೈಡ್ ಯಾವ್ಯಾವ ಇರ್ಬೋದು ಅಂದರೆ ಇವುಗಳು ಇರ್ತವೆ. ಇದು ಸ್ಟ್ಯಾಂಡರ್ಡ್ ಆಗಿ ನಮಗೆ ನೆನ್ಪಿಟ್ಕೊಳ್ಬೇಕಾಗಿರೋಂಥ ಫಾರ್ಮುಲಾ. ಸೊ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು, 4 ಆಪ್ಷನ್ ಕೊಟ್ಟು ಈ 3ರಲ್ಲಿ ಯಾವುದು ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ಟಿನ ಕಾಂಬಿನೇಷನ್ ಆಗುತ್ತೆ. ಇಲ್ಲಿ ನೋಡಿ ನಮಗೆ ಎಷ್ಟು ಸೈಡ್ಸ್ ಇದಾವೆ? ಮೊತ್ತ 3 ಸೈಡ್ ಇದ್ದಾವೆ. ಸೊ ಆ 3 ಸೈಡೇ ಇವು, ಆ 3 ಸೈಡ್ಸೇ ಇದು ಫಸ್ಟ್ ಒಂದು ಸೈಡ್, ಇದೊಂದು ಸೈಡ್, ಇದೊಂದು ಸೈಡ್. ಈ 3 ಸೈಡ್ ಯಾವುದಾದ್ರೂ ಆಗಿರ್ಬೋದು. ಇವು 3 ಸೈಡಲ್ಲಿ ಯಾವುದಾದ್ರು ಆಗಿರ್ಬೋದು, ಬಟ್ ಆ 3 ಸೈಡ್ಸ್ ಇವುಗಳಾಗಿರ್ತವೆ. ಸೊ ಈ ಒಂದು ವ್ಯಾಲ್ಯೂನ ನೀವು ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ಸೊ ಎಕ್ಸಾಮಲ್ಲಿ ನಿಮ್ಗೆ ಏನಾದರೂ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ಟಿನ ಕಾಂಪೊನೆಂಟ್ಸ್ ಯಾವ್ಯಾವ ಅಂತಂದರೆ 3 ಕಾಂಪೊನೆಂಟ್, 3 ಸೈಡ್ಗಳು 3 ಕಾಂಪೊನೆಂಟ್ ಅಂತ ಅರ್ಥ. ಪ್ರತಿ ಕಾಂಪೊನೆಂಟ್ ಯಾವುದು 2m, m² + 1, m² - 1. ಈ 3 ಸೈಡ್ಗಳು ಯಾವುದಾದ್ರೂ ಒಂದು ಸೈಡ್ ಆಗಿರ್ಬೋದು. 2m ಅದೆಲ್ಲ ಅಪೋಸಿಟ್ ಆದರೂ ಆಗಿರ್ಬೋದು, ಅಡ್ಜಸೆಂಟ್ ಆಗಿರೋದು, ಹೈಪೋಟಿನಸ್ ಆಗಿರ್ಬೋದು. ಅದೇ ರೀತಿಯಲ್ಲಿ ಅವೆರಡೂ ಅಷ್ಟೇ, ಅವೆರಡರಲ್ಲಿ ಒಂದೊಂದು ಯಾವ ಸೈಡ್ ಆದರೂ ಆಗಿರ್ಬೋದು. ಬಟ್ ನಿಮಗೆ 3 ಸೈಡ್ಗಳು ಯಾವ್ಯಾವ ಆಗಿರುತ್ತೆ ಇವುಗಳು ಇದೇ ಫಾರ್ಮಲ್ಲಿ ಬಂದಿರುತ್ತೆ. ಸೊ ನೀವು ಬೇಕಂದ್ರೆ ಮೇಲ್ಗಡೆ ಇರೋ ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಿರಿ, m ವ್ಯಾಲ್ಯೂ ಯಾವುದಾದ್ರೂ ಒಂದು ತೊಗೊಂಡು ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಿರಿ, ಆ 3 ವ್ಯಾಲ್ಯೂಸ್ನ ಸ್ಯಾಟಿಸ್ಫೈ ಆಗುತ್ತೆ. ಸೊ ಈಗ ನಿಮಗೆ ಇನ್ನೊಂದು ಏನು ಗೊತ್ತಿರಬೇಕು ಈ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಅಂದರೆ, ಲಾರ್ಜೆಸ್ಟ್ ಸೈಡ್ ಯಾವಾಗೂ ಬಿಗ್ಗರ್ ನಂಬರ್ ಆಗಿರುತ್ತೆ ಕಂಪೇರ್ ಟು ದಿ ಅದರ್ 2 ಸೈಡ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 3 ಸೈಡ್ ಇದ್ದಾವೆ. ಈ 3ರಲ್ಲಿ ಲಾರ್ಜೆಸ್ಟ್ ಸೈಡ್ ಯಾವುದು? ಇದು. ಸೊ ಇದೇನಾಗಬೇಕು? ಹೈಪೋಟಿನಸ್ ಆಗಬೇಕು. ಸೊ ನಾನೇನು ಹೇಳಿದೆ, ಹೈಪೋಟಿನಸ್ ವಿಲ್ ಬಿ ದಿ ಲಾರ್ಜೆಸ್ಟ್ ಸೈಡ್ ಆಫ್ ದಿ ಅದರ್ 2. ಹೈಪೋಟಿನಸ್ ಇಸ್ ದಿ ಲಾರ್ಜೆಸ್ಟ್ ಸೈಡ್ ಆಫ್ ದಿ ಅದರ್ 2. ಸೊ ಇದು ಹೈಪೋಟಿನಸ್, ಇದು 5 ಆಯಿತು. ಆಗ ನಿಮಗೆ ಇದು 4 ಆದರೂ ಆಗ್ಬೋದು, ಇದು 3 ಆದರೂ ಆಗ್ಬೋದು, ಅಥವಾ ಇದು 4 ಆದರೂ ಆಗ್ಬೋದು, ಇದು 3 ಆದರೂ ಆಗ್ಬೋದು. ನಿಮಗೇನಂದರೆ ಪೈಥಾಗರಸ್ ಥೆರಮ್ ಬಂದಾಗ ಸೈಡ್ಸ್ ಯಾವ್ಯಾವ ಬರ್ತವೆ? 2m, m² + 1, m² - 1. ಇದೊಂದು ನೆನ್ಪಿಟ್ಕೊಳ್ಳಿ. ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ಟಲ್ಲಿ ಯಾವುದು ಲಾರ್ಜೆಸ್ಟ್ ನಂಬರ್ ಇರುತ್ತೋ, ಯಾವುದು ಬಿಗ್ಗರ್ ನಂಬರ್ ಇರುತ್ತೋ ಅದು ನಿಮಗೇನಾಗುತ್ತೆ? ಬಿಗ್ಗರ್ ನಂಬರ್ ಇರೋಂಥದ್ದು ಏನಾಗಿರುತ್ತೆ? ನಿಮಗೆ ಹೈಪೋಟಿನಸ್ ಸೈಡ್ ಆಗಿರುತ್ತೆ. ಬಿಗ್ಗರ್ ನಂಬರ್ ವಿಲ್ ಬಿ ದಿ ಹೈಪೋಟಿನಸ್, ಅಥವಾ ಬಿಗ್ಗರ್ ನಂಬರ್ ವಿಲ್ ಬಿ ದಿ ಹೈಪೋಟಿನಸ್ ಆಫ್ ದಿ ಅದರ್ 2 ಅಂತ ನೆನ್ಪಿಟ್ಕೊಳ್ಳಿ. ಸೊ ಈಗ ನಮಗೆ ಕ್ವಶನಲ್ಲಿ ಏನು ಕೇಳಿದಾನೆ, ರೈತೆ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಅಂದರೆ 3 ಸೈಡ್ಸ್ನ ಬರೀರಿ ಅಂತ ಹೇಳ್ತಾನೆ. ಯಾವಾಗ? ಹೂಸ್ ಸ್ಮಾಲೆಸ್ಟ್ ಎಲಿಮೆಂಟ್ ಈಸ್ 8. ಅಂದರೆ 3 ಸೆಟ್ಟಲ್ಲಿ 3 ಎಲಿಮೆಂಟ್ಗಳಲ್ಲಿ ಸ್ಮಾಲೆಸ್ಟ್ ಸೈಡ್ ಏನಾಗಿದೆ ಅಂತ ಹೇಳಿದ್ದಾನೆ? 8 ಆಗಿದೆ. ಸೊ 8 ಅಂತೂ ಹೈಪೋಟಿನಸ್ ಆಗೋಕ್ಕೆ ಚಾನ್ಸ್ ಇಲ್ಲ. ಆಗಿದ್ದಾಗ 8 ಏನಾಗಬೇಕು? ಅಪೋಸಿಟು ಅಡ್ಜಸೆಂಟ್ ಆಗಿರಬೇಕು. ಅದಂತೂ ಗೊತ್ತಿದ್ದಾನೆ. ಯಾಕೆ? ಹೈಪೋಟಿನಸ್ ಯಾವಾಗೂ ಬಿಗ್ಗರ್ ಆಗಿರುತ್ತೆ. ಬಟ್ ಇಲ್ಲಿ ಏನಂತ ಹೇಳಿದ್ದಾನೆ? 8 ಬಂದು ಸ್ಮಾಲೆಸ್ಟ್ ಸೈಡ್ ಆಗಿದಂತೆ. ಹೈಪೋಟಿನಸ್ ಯಾವಾಗೂ ಬಿಗ್ಗರ್ ಆಫ್ ದಿ ಅದರ್ 2. ಅಂದರೆ 3 ಸೈಡ್ಗಳಲ್ಲಿ ಹೈಪೋಟಿನಸ್ ಯಾವಾಗೂ ಬಿಗ್ಗರ್ ನಂಬರ್ ಇರುತ್ತೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾನೆ? ಸ್ಮಾಲೆಸ್ಟ್ ಸೈಡ್ ಕೊಟ್ಟಿದ್ದಾನೆ. ಸೊ ಹಾಗಾಗಿ 8 ಅಂತೂ ನಿಮಗೆ ಹೈಪೋಟಿನಸ್ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಆಗಿದ್ದಾಗ ಹೇಗೆ ಫೈಂಡ್ ಔಟ್ ಮಾಡ್ತಾರೆ? ಸೊ ನಾನೇನು ಮಾಡ್ತೀನಿ, 8ನ ಈ 3 ಸೈಡಲ್ಲಿ ಯಾವುದಾದ್ರೂ ಒಂದು ಸೈಡ್ನ ಕನ್ಸಿಡರ್ ಮಾಡಿ ನೋಡ್ತೀನಿ. ಅಂದರೆ 2m ಬಂದು 8 ಆಗಿದೆ ಅಂತ ಕನ್ಸಿಡರ್ ಮಾಡ್ತೇನೆ. ಸೊ ಇಲ್ಲಿಂದ ನಿಮ್ಗೆ ಏನು ಬರಿಬೋದು? m = 4 ಅಂತ ಬರೆಯೋದು. ಯಾಕಂದರೆ 2 1s 2 4s, ಹೌದಾ? m ಒಂದು 4 ಆಯಿತು. ಹಾಗಿದ್ದಾಗ m² + 1 ಏನಾಗುತ್ತೆ? m ಅಂದರೆ 4, 4² 16, 16 + 1 is 17. ಸಿಮಿಲರಾಗಿ m² - 1 ಏನಾಗುತ್ತೆ? 4² 16, 16 - 1 is 15. ಓಕೆ. ಸೊ ಆಗಿದ್ದಾಗ ಇಲ್ಲಿ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಏನು ಬಂತು? 8, 17 ಮತ್ತು 15 ಬಂತು. 8, 17 ಮತ್ತು 15 ಬಂತು ಅಲ್ವಾ? 8, 17, 15. ಸೊ ಇದು ನಿಮಗೀಗ ನೋಡಿ 3 ಸೈಡ್ ಇದೆ. ಅವ್ರು ಏನು ಹೇಳಿದ್ರು? 8 ಒಂದು ಸ್ಮಾಲೆಸ್ಟ್ ಎಲಿಮೆಂಟ್ ಆಗಿದೆ ಅಂತ ಹೇಳ್ತಾನೆ. ಸೊ 3 ಎಲಿಮೆಂಟಲ್ಲಿ 8 ಸ್ಮಾಲೆಸ್ಟ್ ಎಲಿಮೆಂಟ್ ಆಯಿತಾ? ಸೊ ಹಾಗಾಗಿ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಏನಾಗಬೇಕು? 8, 17, 5 ಆಗಬೇಕು. 8, 17, 5 ಇದು ಆಪ್ಷನ್ಸ್ ಇದೆ. ಆಪ್ಷನ್ಸ್ ಉತ್ತರ ಆಯಿತು. ಫಾರ್ ಎಕ್ಸಾಂಪಲ್ ನಾನು 2m ತಗೊಳ್ಳೋ ಬದಲು ಬೇರೆ ಏನೋ ತೊಗೊಂಡೆ ಅಂತ ಇಟ್ಕೊಳ್ಳಿ. ನೋಡಿ m² + 1 ತೊಗೊಂಡೆ ಅಂತ ಇಟ್ಕೊಳ್ಳಿ. ಸೊ ನಿಮಗೀಗ ಸೊಲ್ಯೂಷನ್ ಸಿಕ್ಕಿದೆ. ಬಟ್ ಇನ್ ಕೇಸ್ ನೀವು 2m ನಾನು ತೊಗೊಂಡೆ ಡೈರೆಕ್ಟಾಗಿ ಬಂತು, ಅದೇ ನೀವು ಬೇರೆ ತೊಗೊಂಡಿದ್ರಿ 2m² + 1 = 8. ಇಲ್ಲಿಂದ ಸಿಂಪ್ಲಿಫಿಕೇಷನ್ ಮಾಡಿದಾಗ m² = +1 ಆ ಕಡೆ ಬಂದರೆ 8 - 1 ಎಷ್ಟಾಯಿತು? 7. ಸೊ m = √7 ಆಯಿತು. √7 ನಿಮಗೆ ಸೊಲ್ಯೂಷನ್ ಸಿಗುತ್ತಾ? ಸಿಗಲ್ಲ. ಯಾಕಂದರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಕರೆಕ್ಟಾ? ಸೊ ಇದಂತೂ ಬಿಟ್ಬಿಡಿ. ಹಾಗಿದ್ದಾಗ m² - 1 ತೊಗೊಳ್ಳಿ 8 ಅಂತಂದರೆ. ಸೊ ಆವಾಗ ನಿಮಗೆ ಏನಾಗುತ್ತೆ ನೋಡಿ? m² - 1 ಅಂದರೆ m² ಸಾರಿ ಇಲ್ಲಿ ನಾನು ಮಿಸ್ಟೇಕ್. m² - 1 = 8 -1 ಆ ಕಡೆ ಹೋದರೆ 8 + 1 is 9 ಆಯಿತು. m = ಏನಾಯಿತು? √9. √9 is a ಪರ್ಫೆಕ್ಟ್ ಸ್ಕ್ವೇರ್. ಯಾವುದ್ರದ್ದು? +r - 9 ಆಯಿತು. ಸೊ m = +r - 3. ಯಾಕಂದರೆ 9 is a perfect square of 3 ಆಗುತ್ತೆ. ಸೊ +r - 3 ಆಯಿತು. ಅಂದರೆ ಒಂದು ಸೈಡು ನಿಮಗೆ 3 ಏನಾಗ್ಬೋದು? +3 ಏನಾಗ್ಬೋದು, -3 ಏನಾಗ್ಬೋದು ಅನ್ನಂಗೆ ಆಯಿತು. ಈಗ m ನಿಮಗೆ +3 -3 ಆಯಿತು ಅಂತಂದರೆ ಉಳಿಕಿರೋ ಸೈಡ್ಸ್ ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಿರಿ. ಒಂದು ಸೈಡ್ 3 ಬಂತು, ಇನ್ನು ಉಳಿಕಿರೋದು ಮಾಡಿ ನೋಡಿರಿ. 2m ಏನಾಯಿತು? 3. m ಏನಾಯಿತು? 3/2. m 3/2 ಕರೆಕ್ಟಾ? ಸಾರಿ 2m m ಅಂದರೆ ಎಷ್ಟಿದೆ? 3 ಇದೆ. ಸೊ 2 × m 2 × 3 ಎಷ್ಟಾಯಿತು? 6 ಆಯಿತು. m ಎಷ್ಟಾಯಿತು? 6 ಆಯಿತು. ಕರೆಕ್ಟಾ? ಸೊ 2m ಎಷ್ಟಾಯಿತು? 6 ಆಯಿತು. ಅಂದರೆ ಇನ್ನೊಂದು ಸೈಡ್ ಏನಾಯಿತು? 6 ಅಂತ ಆಯಿತು. ಸಿಮಿಲರಾಗಿ m² + 1 ತೊಗೊಳ್ಳಿ. m² + 1 =
ಎಮ್ ಅಂದರೆ ಎಷ್ಟಿದೆ 3 ಸ್ಕ್ವೇರ್ ಇಸ್ 9 ಪ್ಲಸ್ 1 ಎಷ್ಟಾಯಿತು 10. ಸೊ ಇನ್ನೊಂದು ಸೈಡ್ ಏನಾಯಿತು 10 ಆಯಿತು. ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ನಿಮಗೆ ಏನು ಹೇಳ್ತೀನಿ ಅಂದರೆ 2m, ಎಮ್ ಸ್ಕ್ವಯರ್ ಪ್ಲಸ್ 1 ಎಮ್ ಸ್ಕ್ವಯರ್ ಮೈನಸ್ 1 ಇದು ಈ ರೀತಿಯಲ್ಲಿ ಸೈಡ್ ಆಗಿರ್ತವೆ. ಸೊ ನಾನು ಜಸ್ಟ್ ಒಂದು ಸೈಡ್ನ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ. ಯಾಕಂದರೆ ನಮಗೇನು ಅಂತ ಹೇಳಿದ್ದಾರೆ 8 ಬಂದು ಸ್ಮಾಲೆಸ್ಟ್ ಸೈಡ್ ಆಫ್ ದಿ ಪೈಥಾಗರಸ್ ಟ್ರಿಪ್ಲೆಟ್ ಆಗಿದೆ ಅಂತ ಹೇಳ್ತಾನೆ. ಸೊ ನಿಮಗೆ 8ನ ಯಾವುದಾದ್ರೂ ಒಂದು ಸೈಡ್ಗೆ ಕಂಪ್ಯಾರಿಸನ್ ಮಾಡಿ ಎಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನಮಗೆ 3 ಸೈಡ್ ಬರುತ್ತೆ. ಸೊ 2m ವ್ಯಾಲ್ಯೂ ಎಷ್ಟು ಬಂತು 6, ಎಮ್ ಸ್ಕ್ವೇರ್ ಪ್ಲಸ್ 1 ಎಷ್ಟು ಬಂತು 10 ಬಂತು, ಎಮ್ ಸ್ಕ್ವೇರ್ ಪ್ಲಸ್ 1, ಎಮ್ ಸ್ಕ್ವೇರ್ ಮೈನಸ್ 1 ಎಷ್ಟು ಬರುತ್ತೆ 3 ಸ್ಕ್ವೇರ್ ಈಸ್ 9 ಪ್ಲಸ್ 1 ಈಸ್ 8 ಆಯಿತು. ಸೊ ಇದು ಪೈಥಾಗರಸ್ ಟ್ರಿಪ್ಲೆಟ್ ಆಯಿತು. ಈಗ ಈ ಮೂರಲ್ಲಿ ಅವ್ರೇನಂತ ಹೇಳಿದರೆ 8 ಬಂದು ಸ್ಮಾಲೆಸ್ಟ್ ಎಲಿಮೆಂಟ್ ಅಂತ ಹೇಳಿದ್ದಾರೆ. ಈ ಎಮ್ಮನ್ನ ನಾನು ಈ ಥರ ಕಂಪ್ಯಾರಿಸನ್ ಮಾಡಿ ಚೆಕ್ ಮಾಡಿ ನೋಡಿದಾಗ ನಮಗೆ ಸ್ಮಾಲೆಸ್ಟ್ ಸೈಡ್ ಎಷ್ಟು ಬರಬೇಕು 8 ಬರಬೇಕು, ಬಟ್ ಇಲ್ಲಿ ಏನು ಬರ್ತಿದೆ 6 ಬರ್ತಿದೆ. ಹಾಗಿದ್ದಾಗ ಇದು ನಮಗೆ ಪೈಥಾಗರಸ್ ಟ್ರಿಪ್ಲೆಟ್ ಆಗಲ್ಲ. ಸೊ ನೀವು ಅವಾಗ ಏನು ಮಾಡಬೇಕು, ಎಮ್ ಸ್ಕ್ವೇರ್ ಪ್ಲಸ್ 1 ಮಾಡಿ ನೋಡಿದೆ ಬರಲಿಲ್ಲ, ಎಮ್ ಸ್ಕ್ವೇರ್ ಮೈನಸ್ 1ಗೆ ಈಕ್ವಲೆಂಟ್ ಮಾಡ್ಕೊಂಡು ನೋಡಿದೆ ಬರಲಿಲ್ಲ, ಯಾಕಂದರೆ ಈ ಥರ ಪೈಥಾಗರಸ್ ಟ್ರಿಪ್ಲೆಟ್ ಬಂತು. ಅದೇ 2mಗೆ ಈಕ್ವಲೆಂಟ್ ಮಾಡಿ ನೋಡಿದಾಗ ನಮಗೆ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಏನು ಬಂತು ಇದು ಬಂತು. ಸೊ ಅವ್ರು ಹೇಳಿರೋ ಪ್ರಕಾರ 8 ಬಂದು ಸ್ಮಾಲೆಸ್ಟ್ ಸೈಡ್ ಆಯಿತಾ. ಸೊ 8 ಬಂದು ಸ್ಮಾಲೆಸ್ಟ್ ಸೈಡ್ ಆಯಿತು. ಹಾಗಾಗಿ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಏನಾಗುತ್ತೆ 8, 17 ಮತ್ತು 15 ಆಗುತ್ತೆ. ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ. ಸೊ ಈ ಥರ ಕ್ವಶನ್ನ ನೀವು ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಈ ಥರ ಕ್ವಶನ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನೊಂದು ಕ್ವಶನ್ ಇದೆ, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ನೋಡಿರಿ, ಇಲ್ಲಾಂದ್ರೆ ನಾನೇ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ ತಾಳಿ. ಸೊ ಇಲ್ಲೇನು ಹೇಳ್ತಾನೆ ಫೈನ್ ದೆ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ಟು. ಸೊ 3 ಎಲಿಮೆಂಟ್ನ ಫೈಂಡ್ ಔಟ್ ಮಾಡಬೇಕು. ಯಾವುದಾದ್ರು 2m, ಎಮ್ ಸ್ಕ್ವೇರ್ ಪ್ಲಸ್ 1 ಮತ್ತು ಎಮ್ ಸ್ಕ್ವೇರ್ ಮೈನಸ್ 1 ಈ 3 ಎಲಿಮೆಂಟ್ನ ಫೈಂಡ್ ಔಟ್ ಮಾಡಿ ನೋಡಬೇಕು ನಾನು. ಈ 3 ಎಲಿಮೆಂಟ್ ಅಂದರೆ ಈ 3 ಎಲಿಮೆಂಟ್ ಇರೋಂಥ ಟ್ರಿಪ್ಲೆಟ್ ಸೆಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಏನಿದೆ ಗೊತ್ತಿಲ್ಲ ನನಗೆ. ಇನ್ ವಿಚ್ 1 ನಂಬರ್ ಈಸ್ 12 ಅಂತ ಹೇಳಿದೆ. ಅಂದರೆ ಈ 3 ಸೈಡಲ್ಲಿ ಒಂದು ಸಂಖ್ಯೆ ಇದನ್ನಾಗಿರ್ಬೋದು ಏನಂತ 12 ಅಂತ ಹೇಳ್ತಾನೆ. ಸೊ ನಾನು ಪ್ರೀವಿಯಸ್ ಆಗಿ ಏನು ಕನ್ಸಿಡರ್ ಮಾಡಿದೆ ಅದೇ ಥರ ತೊಗೊಳ್ತಾ ಇದ್ದೀನಿ. 2m ಈಸ್ ಈಕ್ವಲ್ ಟು 12 ಆಯಿತು, ಎಮ್ ಎಷ್ಟಾಯಿತು 6 ಆಯಿತು. ಓಕೆ, ಎಮ್ 6 ಬಂತು. ಸೊ ಹಾಗಿದ್ದಾಗ 2m ಎಷ್ಟಾಯಿತು 2m ಈಸ್ ಈಕ್ವಲ್ ಟು 12 ಆಯಿತು. ಒಂದು ಸೈಡೇನು 12 ಅಂತ ಇಟ್ಕೊಳ್ಳೋಣ, ಇನ್ನೊಂದು ಸೈಡ್ ನೋಡೋಣ. ಸೊ ಸಿಮಿಲರ್ ಆಗಿ ಎಮ್ ಸ್ಕ್ವೇರ್ ಪ್ಲಸ್ 1 ಮಾಡಿ ನೋಡ್ತಾನೆ. ಎಮ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಮ್ ಅಂದರೆ ಎಷ್ಟು ಬಂದಿದೆ 6 ಬಂದಿದೆ. 6 ಸ್ಕ್ವೇರ್ ಈಸ್ 36 ಪ್ಲಸ್ 1 ಈಸ್ 37 ಒಂದು ಸೈಡ್ ಆಯಿತು. ಸಿಮಿಲರ್ ಆಗಿ ಎಮ್ ಸ್ಕ್ವೇರ್ ಮೈನಸ್ 1 ಮಾಡಿ. ಎಮ್ ಸ್ಕ್ವೇರ್ ಮೈನಸ್ 1 ಮಾಡಿದಾಗ ಏನಾಗುತ್ತೆ ಎಮ್ ಈಸ್ 6 ಸ್ಕ್ವೇರ್ ಈಸ್ 36 ಮೈನಸ್ 1 35 ಆಯಿತು. ಸೊ ಇಲ್ಲಿಂದ ನಮಗೆ ಪೈಥಾಗರಸ್ ಟ್ರಿಪ್ಲೆಟ್ಸ್ ಏನು ಬಂತು 2m, ಎಮ್ ಸ್ಕ್ವೇರ್ ಪ್ಲಸ್ 1, ಎಮ್ ಸ್ಕ್ವೇರ್ ಮೈನಸ್ 1 ಏನು ಬಂತು ನಮಗೆ 2m ಅಂದರೆ ನೀವೇನು ತೊಗೊಂಡಿದ್ರಿ 12 ಅಂತ ತೊಗೊಂಡಿದ್ರಿ. ಎಮ್ ಸ್ಕ್ವೇರ್ ಪ್ಲಸ್ 1 ಎಷ್ಟು ಬಂತು 37 ಬಂತು. ಎಮ್ ಸ್ಕ್ವೇರ್ ಮೈನಸ್ 1 ಏನು ಬಂತು 37 ಬಂತು. ಸೊ ಇದು ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್. ಹೌದು, ಇದರಲ್ಲೇನು ಇದು ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಕರೆಕ್ಟ್ ಇದೆ. ಇದೇನೋ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಆಯಿತು. ಬಟ್ ಆದರೆ ಬೇರೊಂದಕ್ಕೆ ಚೆಕ್ ಮಾಡಿ ನೋಡಿರಿ ಬರುತ್ತಾ ಇಲ್ಲ ಅಂತ ನೋಡೋಣ. ಸೊ ಅದೇ ನಾನು 2m ತೊಗೊಳ್ಳೋ ಬದಲು ಎಮ್ ಸ್ಕ್ವೇರ್ ಪ್ಲಸ್ 1 ತೊಗೊಂಡೆ ಅಂತ ಇಟ್ಕೊಳ್ಳಿ. ಎಷ್ಟನ್ನು 12. ಸೊ ನಿಮಗೆ 12 ಬಂದು ಯಾವುದಾದ್ರೂ ಒಂದು ಸೈಡ್ ಆಗಿದೆ. ನಾನು 2m ಕಂಪೇರ್ ಮಾಡಿದಾಗ ಈ ಥರ ಟ್ರಿಪ್ಲೆಟ್ ಸೆಟ್ ಬಂತು. ಅದೇ ಎಮ್ ಸ್ಕ್ವೇರ್ ಪ್ಲಸ್ 1 ಮಾಡಿದ್ರೆ ಟ್ರಿಪ್ಲೆಟ್ ಸೆಟ್ ಬರುತ್ತಾ ನೋಡೋಣ. ಸೊ ನೋಡಿ ಇದು ನಿಮ್ಗೆ ಚೆಕ್ ಮಾಡಿ ನೋಡಿದ್ರೆ ಟ್ರಿಪ್ಲೆಟ್ ಸೆಟ್ ಬರುತ್ತೆ. ಸೊ ಈ ರೀತಿಯಲ್ಲಿ ಬಿಗ್ಗೆಸ್ಟ್ ನಂಬರ್ ಯಾವುದು 37. ಸೊ 12 ಮತ್ತು 35 ನಿಮಗೆ ಯಾವುದಾದ್ರೂ ಆಗಿರ್ಬೋದು, ಇದನ್ನಾಗಿರ್ಬೋದು, ಈ ಥರ ನೀವು ಚೆಕ್ ಮಾಡಿ ನೋಡಿರ್ಬೇಕಂದ್ರೆ ನಿಮಗಿದು ಸ್ಯಾಟಿಸ್ಫೈ ಆಗುತ್ತೆ. ಅಂದರೆ 37 ಸ್ಕ್ವೇರ್ ಈಸ್ ಈಕ್ವಲ್ ಟು 12 ಸ್ಕ್ವೇರ್ ಪ್ಲಸ್ 35 ಸ್ಕ್ವೇರ್ ಆಗುತ್ತೆ. ಚೆಕ್ ಮಾಡಿ ನೋಡಿರ್ಬೇಕಂದ್ರೆ. ಸೊ ಈಗ ಇಲ್ಲಿ 12 ಎಮ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು 12. ಎಮ್ ಅಂದರೆ ಎಷ್ಟು ಅಂತ ಎಮ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು 12 ಆಯಿತು. ಸೊ ಇಲ್ಲಿಂದ ಎಮ್ ಫೈಂಡ್ ಔಟ್ ಮಾಡಬೇಕು. ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಆ ಕಡೆ ಹೋದರೆ 12 ಮೈನಸ್ 1 ಈಸ್ 11 ಆಯಿತು. ಕರೆಕ್ಟಾ? ಸೊ ಎಮ್ ಈಸ್ ಈಕ್ವಲ್ ಟು ರೂಟ್ 11 ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, ಇದು ಬಿಟ್ಬಿಡಿ. ಸಿಮಿಲರ್ ಆಗಿ ಎಮ್ ಸ್ಕ್ವೇರ್ ಮೈನಸ್ 1 ಈಸ್ ಈಕ್ವಲ್ ಟು 12 ತೊಗೊಳ್ಳಿ. ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಮೈನಸ್ 1 ಆ ಕಡೆ ಹೋದರೆ 13 ಆಯಿತು. ಎಮ್ ಈಸ್ ಈಕ್ವಲ್ ಟು ರೂಟ್ 13 ಈಸ್ ಆಲ್ಸೋ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಸೊ ಇದು ಬಿಡಬೇಕು. ಸೊ ನಿಮಗೆ ಏನಾಯಿತು ಪೈಥಾಗರಸ್ ಟ್ರಿಪ್ಲೆಟ್ ಇದಾಯಿತು. ನಾನು ನಿಮಗೆ ಒಂದು ಹೇಳಿದೆ ಇದನ್ನೊಂದು ಚೆಕ್ ಮಾಡಿ ನೋಡ್ರಿ ಅಂತೇಳಿ. ಏನು ಸರ್ ಚೆಕ್ ಮಾಡಬೇಕು ಇದು ನನಗೆ ಗೊತ್ತಾಗಲಿಲ್ಲ ಅಂತ ಕೇಳಿದ್ರೆ ನೋಡಿ, ನಿಮಗೆ ಈಗ ಇದನ್ನೊಂದು ಹೇಳ್ಕೊಡ್ತೀನಿ, ಇದನ್ನೊಂದು ನೆನಪಿಟ್ಕೊಳ್ಳಿ. ಯಾಕಂದರೆ ಎಕ್ಸಾಮ್ಸಲ್ಲಿ ನಿಮಗೆ ಈ ಥರ ಕ್ವಶನ್ಸ್ನ ಕೇಳ್ತಾರೆ, ನಿಮಗೆ ನೆನಪಿರಬೇಕು. ಏನಪ್ಪ ಇದು ಚೆಕ್ ಮಾಡೋದಂತಂದರೆ ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ಅಂತ ಹೇಳಿದ್ರೆ ಬಿಗ್ಗೆಸ್ಟ್ ನಂಬರ್ ಯಾವುದಾಯಿತು 37 ಆಯಿತು. ನಾನೇನು ಹೇಳಿದೆ ಬಿಗ್ಗೆಸ್ಟ್ ನಂಬರ್ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ಟಲ್ಲಿ ಏನಾಗಿರುತ್ತೆ ಹೈಪೋಟೆನಸ್ ಆಗಿರುತ್ತೆ ಅಂತ ಹೇಳಿದೆ. ಸೊ 37 ಬಂದು ಹೈಪೋಟೆನಸ್ ಆಗುತ್ತೆ. ಇನ್ನು ಇವೆರಡು ಏನಂತ ಗೊತ್ತಿಲ್ಲ. ಸೊ ಅವೆರಡರಲ್ಲಿ ನೋಡಿ ನಿಮ್ಗೆ ಯಾವಾಗೂ ಪೈಥಾಗರಸ್ ಫಾರ್ಮುಲಾ ಏನಿರುತ್ತೆ ಹೈಪೋಟೆನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಮ್ ಆಫ್ ಅಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್ ಅಂತ ಬರಿತೀವಿ. ಇದು ಪೈಥಾಗರಸ್ ಪ್ರಮೇಯ ಫಾರ್ಮುಲಾ ಗೊತ್ತಿರುತ್ತೆ ನಿಮಗೆ. ಸೊ ಹಾಗಿದ್ದಾಗ 37 ಸ್ಕ್ವೇರ್ ಈಸ್ ಈಕ್ವಲ್ ಟು ಸೊ ನಿಮಗೆ 12 ಸ್ಕ್ವೇರ್ ಪ್ಲಸ್ 35 ಸ್ಕ್ವೇರ್ ಅಲ್ವಾ. ಹೈಪೋಟೆನಸ್ಸು ಸ್ಕ್ವೇರ್ ಆಫ್ ದಿ ಹೈಪೋಟೆನಸ್ ಈಸ್ ಈಕ್ವಲ್ ಟು ಸಮ್ ಆಫ್ ದಿ ಅದರ್ 2 ಸೈಡ್ಸಿನ ಸ್ಕ್ವೇರ್ ಆಗಿರಬೇಕು. ಕರೆಕ್ಟ್ ತಾನೇ? ಇದೇ ಪೈಥಾಗರಸ್ ಪ್ರಮೇಯ ಹೇಳೋದು. ಸ್ಕ್ವೇರ್ ಆಫ್ ದಿ ಹೈಪೋಟೆನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಅಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್ ಆದರೆ ನಿಮಗೆ ಪೈಥಾಗರಸ್ ಪ್ರಮೇಯ ಸ್ಯಾಟಿಸ್ಫೈ ಆಗುತ್ತೆ. ಆವಾಗಲೇ ಆ ಸೈಡ್ಸು ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಆಗಕ್ಕೆ ಸಾಧ್ಯ. ಸೊ ಈಗ ನಿಮಗೆ ಚೆಕ್ ಮಾಡಿ ನೋಡಿ 37 ಸ್ಕ್ವೇರ್ ಎಷ್ಟಾಗುತ್ತೆ ನಿಮಗೆ
37 ಇಂಟು 37 ಮಾಡಿ ಎಷ್ಟು ಬರುತ್ತೆ 1369 ಬರುತ್ತೆ. 12 ಸ್ಕ್ವೇರ್ ಎಷ್ಟು 144. 12 ಸ್ಕ್ವೇರ್ ಎಷ್ಟು 144. ಸೊ ಆಮೇಲೆ 35 ಇಂಟು 35 ಮಾಡಿದಾಗ ಎಷ್ಟು ಬರುತ್ತೆ 1225 ಬರುತ್ತೆ. 1225ಗೆ 144 ಆ್ಯಡ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ 1369 ಬರುತ್ತೆ. 1369 ಬರುತ್ತೆ. ಸೊ ಏನಾಯಿತು LHS = RHS ಆಯ್ತು. ಅಂದರೆ ಹೈಪೋಟಿನೇಸ್ ಏನಾಗಿರ್ಬೇಕು ನಿಮಗೆ 37 ಸ್ಕ್ವೇರ್ ಆಗಿರಬೇಕು. 35 ಮತ್ತು 37 ಇದು ಅಪೋಸಿಟ್ ಅಂತ ಆದರೂ ತೊಗೊಳ್ಳಿ, ಇದನ್ನು ಅಡ್ಜಸೆಂಟ್ ಆದರೂ ತೊಗೊಳ್ಳಿ, ನಿಮ್ಮ ಇಷ್ಟ. ಆವಾಗ ನಿಮಗೇನಾಗುತ್ತೆ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಪ್ರಶ್ನೆಗೆ ಉತ್ತರ ಏನಾಯ್ತು ಈಗ 12, 36, 37 ಆಯಿತು. ಸೊ ಈ ರೀತಿಯಲ್ಲಿ ನಾವು ಸಾಲ್ವ್ ಮಾಡೋಕ್ಕೆ ಈ ಕ್ವಶನ್ ನಮಗೆ ಇಂಪಾರ್ಟೆಂಟು. ಈ ಥರ ಕ್ವಶನ್ಸ್ನ ಸಾಲ್ವ್ ಮಾಡಿ ನಿಮಗೆ ಎಕ್ಸಾಮ್ಸಲ್ಲಿ ಯೂಸ್ಫುಲ್ ಆಗುತ್ತೆ. ಈ ಥರ ಕ್ವಶನ್ಗೆ ಏನಲ್ಲಿ ಕೇಳಿದ್ದೇನೆ, ಹಾಗಾಗಿ ಈ ಪರ್ಟಿಕ್ಯುಲರ್ ಕ್ವಶನ್ನ ತೊಗೊಂಡಿದ್ದೀನಿ. x ಸ್ಟಾರ್ y ಇಸ್ ಈಕ್ವಲ್ ಟು x ಪ್ಲಸ್ ವೈ ಪ್ಲಸ್ ರೂಟ್ ಆಫ್ XY ಆಗಿದೆ. ಸೊ ವ್ಯಾಲ್ಯೂ ಆಫ್ 6 ಇಂಟು 24 ಫೈಂಡ್ ಔಟ್ ಮಾಡಬೇಕು. ಸೊ ಇದು ಭಾಳ ಸಿಂಪಲ್ ಕ್ವಶನು. ಸೊ ಎಕ್ಸ್ ಅಂದ್ರೇನು 6 ಇಂಟು ವೈ ಅಂದ್ರೇನು 24. ಸೊ ನಿಮಗೆ ರಿಲೇಷನ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನು x ಸ್ಟಾರ್ ವೈ ಅಂತಿದೆ ಅದೇ ಥರನೇ 6 ಸ್ಟಾರ್ 24. ಸೊ ಅಂದರೆ ಎಕ್ಸನ್ನ ನೀವು 6 ಅಂತ ಕನ್ಸಿಡರ್ ಮಾಡಬೇಕು, ವೈನ 24 ಅಂತ ಕನ್ಸಿಡರ್ ಮಾಡಬೇಕು. ಈ ರಿಲೇಷನಲ್ಲಿ ಹಾಕಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 6/24 6 ಸ್ಟಾರ್ 24 ಆನ್ಸರ್ ಬಂದುಬಿಡುತ್ತೆ. ಎಕ್ಸ್ ಅಂದರೆ ಎಷ್ಟು 6 ಪ್ಲಸ್ ವೈ ಅಂದರೆ ಎಷ್ಟು 24 ಪ್ಲಸ್ ಎಕ್ಸ್ ಅಂದರೆ ಎಷ್ಟು 6 ವೈ ಅಂದರೆ ಎಷ್ಟು 24. ಓಕೆ, ಈಗ 6 + 24 ಎಷ್ಟಾಯಿತು 30 ಪ್ಲಸ್ ಇದು ನೋಡಿ ಇದಕ್ಕೆ ಸಾಲ್ವ್ ಮಾಡ್ತೀರಾ 6 ಇಂಟು 24 ಹೇಗೆ ಬರ್ಕೊಳ್ತೀರಾ 4 8 32 ಕರೆಕ್ಟಾ. 6 4 24 6 ಇಂಟು 4 ಅಂತ ಬರ್ಕೊಳ್ತೀನಿ, ಸ್ಪ್ಲಿಟ್ ಮಾಡಿ ಅಷ್ಟೇ. ಸೊ ಈಗ ಇದರಲ್ಲಿ 30 ಪ್ಲಸ್ 4 ಪರ್ಫೆಕ್ಟ್ ಸ್ಕ್ವೇರ್ ಹೊರಗಡೆ ತೆಗೆದುಬಿಡೋಣ. ರೂಟ್ ಆಫ್ 6 ಇಂಟು 6 36 ಅಲ್ವಾ. ಅದೇ ಥರನೇ 30 ಪ್ಲಸ್ 2 ಇಂಟು 36 ಯಾವುದು ಪರ್ಫೆಕ್ಟ್ ಸ್ಕ್ವೇರ್ 6 ಅಷ್ಟೇ ಮುಗೀತು. 30 ಪ್ಲಸ್ 2 6 12 ಎಷ್ಟಾಯಿತು 42. ಆನ್ಸರ್ ಎಷ್ಟು 42. ಈ ಥರ ಸಾಲ್ವ್ ಮಾಡಿ. ಈ ಥರ ಕ್ವಶನ್ ನಿಮಗೆ KEನಲ್ಲಿ ಕೇಳಿದ್ದಾನೆ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ, ಹಾಗಾಗಿ ಪರ್ಟಿಕ್ಯುಲರ್ ಕ್ವಶನ್ ತೊಗೊಂಡಿದ್ದಾನೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇದು ನೋಡಿ ಡೆಸಿಮಲ್ ಪಾಯಿಂಟ್ ಇರೋದು. ಈ ಥರ ಕ್ವಶನ್ಸ್ ಕೇಳ್ತಾರೆ, ಈ ಥರ ಖಂಡಿತವಾಗ್ಲೂ ಕೇಳ್ತಾರೆ. ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ, ಈ ಥರ ಕ್ವಶನ್ಸ್ ನಿಮಗೆ ಎಕ್ಸಾಮ್ಸಲ್ಲಿ ಬರುತ್ತೆ. ಹಾಗಾಗಿ ಈ ಪರ್ಟಿಕ್ಯುಲರ್ ಕ್ವಶನ್ಸ್ನ ನಾನು ತೊಗೊಂಡಿದ್ದೀನಿ. ನಿಮಗೇನೆಂದರೆ ಡೆಸಿಮಲ್ ವ್ಯಾಲ್ಯೂ ಕನ್ವರ್ಷನ್ ಬರಬೇಕು. ಹಾಗಾಗಿ ಸೊ ರೂಟ್ ಆಫ್ ಹೇಗೆ ಬರ್ಕೊಳ್ತೀರಾ 1 ಡಿವೈಡೆಡ್ ಬೈ ಇಲ್ಲೆಷ್ಟು ಝೀರೋಸ್ ಇದೆ 2 ಝೀರೋಸ್ ಇದೆ 100 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಇಲ್ಲೆಷ್ಟು ಝೀರೋಸ್ ಇದೆ ಎಷ್ಟು ಡಿಜಿಟ್ಸ್ ಇದೆ 2 ಡಿಜಿಟ್ಸ್ ಇದೆ. ಸೊ 81 ಡಿವೈಡ್ ಬೈ 100 ಪ್ಲಸ್ ಇದು 121 ಡಿವೈಡೆಡ್ ಬೈ 2 ಡಿಜಿಟ್ಸ್ ಅಲ್ವಾ, ಇದು 100 ನೋಡಿ ಇಲ್ಲಿ ಕರೆಕ್ಟ್ ಇದೆನಾ. ಇಲ್ಲಿ ಎಷ್ಟು ಡಿಜಿಟ್ಸ್ ಇದೆ 4 ಡಿಜಿಟ್ಸ್ ಇದೆ, ನೆನಪಿರಬೇಕು ಎಷ್ಟು ಡಿಜಿಟ್ಸ್ ಇದೆ 4 ಡಿಜಿಟ್ಸ್ ಇದೆ. ಸೊ 9 ಡಿವೈಡೆಡ್ ಬೈ 10,000. ಓಕೆ, ಸೊ ನಿಮಗೆ ಗೊತ್ತಿದೆ 100 ಯಾವುದರ ಪರ್ಫೆಕ್ಟ್ ಸ್ಕ್ವೇರು 10 ಸ್ಕ್ವೇರ್ದು, 10,000 ಯಾವುದರ ಪರ್ಫೆಕ್ಟ್ ಸ್ಕ್ವೇರು 100 ಸ್ಕ್ವೇರ್ದು, ಕರೆಕ್ಟಾ. ಸೊ ಅದು ಸಬ್ಸ್ಟಿಟ್ಯೂಷನ್ ಮಾಡ್ತಾ ಬನ್ನಿ. ಸೊ 1 ಸ್ಕ್ವೇರ್ ಏನಾಗುತ್ತೆ 1 ಆಗುತ್ತೆ. ಸೊ 1 ಸ್ಕ್ವೇರ್ ರೂಟ್ನಿಂದ ಹೊರಗಡೆ ಬಂದರೆ 1 ಆಗುತ್ತೆ. ರೂಟ್ 100 ಯಾವುದ್ರ ಪರ್ಫೆಕ್ಟ್ ಸ್ಕ್ವೇರ್ 10. ಸೊ ರೂಟಿಂದ ಹೊರಗಡೆ ಬಂದರೆ 10 ಆಯಿತು ಪ್ಲಸ್ 81 9 ಆಯಿತು, 100 10 ಆಯಿತು, 121 ಯಾವುದ್ರದ್ದು 11 ಪರ್ಫೆಕ್ಟ್ ಸ್ಕ್ವೇರ್, 100 ಯಾವುದ್ರದ್ದು 10, 9 ಯಾವುದ್ರದ್ದು 3, 10,000 ಯಾವುದ್ರದ್ದು 100. ಅಷ್ಟೇ ನೋಡಿ ಸ್ನೇಹಿತರೆ. ಈಗ ನಿಮಗೆ ಇಲ್ಲಿ LCM ತೊಗೊಳ್ಬೇಕು. ವೆರಿ ಸಿಂಪಲ್, ವೆರಿ ವೆರಿ ಸಿಂಪಲ್. LCM 100 ಮತ್ತು 10 ಎರಡು ಒಂದೇ ಟೇಬಲಲ್ಲಿ ಬರುತ್ತೆ. ಸೊ ಯಾವುದು ಹೈಯೆಸ್ಟ್ ನಂಬರ್ ಆಯಿತು ಇದರಲ್ಲಿ 100 ಆಯಿತು, 100 LCM ಅಂತ ಆಯಿತು. 10ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 100 ಬರುತ್ತೆ 10. 10ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 100 ಬರುತ್ತೆ 10. ಈ 10ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 100 ಬರುತ್ತೆ 10. 100ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 100 ಬರುತ್ತೆ 1. ಸೊ 1 ಇಂಟು 10 ಇಸ್ 10 ಪ್ಲಸ್ 9 ಇಂಟು 10 ಇಸ್ 90, 11 ಇಂಟು 10 ಇಸ್ 110, 3 ಇಂಟು 1 ಇಸ್ 3. ಇಷ್ಟೇ ನೋಡಿ ಸ್ನೇಹಿತರೆ. ಸೊ ಏನು ಮಾಡ್ತೀರಾ 110 ಇಂಟು 90 200, 200 ಪ್ಲಸ್ 10 210, 210 ಪ್ಲಸ್ 13 213 ಡಿವೈಡೆಡ್ ಬೈ 100. ಸೊ ನೋಡಿ ಎಷ್ಟು ಡಿಜಿಟ್ಸ್ ಇದೆ 2 ಝೀರೋಸ್ ಇದೆ. ಸೊ ಈ ಕಡೆಯಿಂದ ಎಷ್ಟು ಡಿಜಿಟ್ಸ್ ಆದಮೇಲೆ ಇಡ್ತಾರೆ 2 ಡಿಜಿಟ್ಸ್ ಆದಮೇಲೆ, ಅಂದರೆ 3 1 ಡೆಸಿಮಲ್ ಪಾಯಿಂಟ್. ಸೊ ಏನಾಯಿತು 2.13 ಆಯಿತು. ಸೊ ಆಪ್ಷನ್ ಡಿ ಪ್ರಶ್ನೆ ಗೊತ್ತಾಗುತ್ತೆ ಇಷ್ಟೇ. ಇನ್ನು ಲಾಸ್ಟ್ ಕ್ವಶನು, ಇದನ್ನು ಆಗಿದ ನಂತರ ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ಈ ಥರ ಕ್ವಶನ್ಸ್ ನಿಮಗೆ ಕೇಳ್ತಾರೆ, ಹಾಗೆ ಈ ಪರ್ಟಿಕ್ಯುಲರ್ ಕ್ವಶನ್ನ ತೊಗೊಂಡಿದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಎಕ್ಸಾಮ್ಸಲ್ಲಿ ಈ ಬಾರಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಥರ ಪ್ರಶ್ನೆನ. ಸೊ ಅವರು ಡಾಟಾದಲ್ಲಿ ಕೊಟ್ಟಿದ್ದಾರೆ ಏನು ಅಂತೇಳಿ, ರೂಟ್ 1825 ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ √18225 ಅದರ ಸ್ಕ್ವೇರ್ ರೂಟ್ ಏನು 135, ಅಂದರೆ 135 ಪರ್ಫೆಕ್ಟ್ ಸ್ಕ್ವೇರ್ ಏನು 1825 ಪರ್ಫೆಕ್ಟ್ ಸ್ಕ್ವೇರ್ ಯಾವುದಾಗುತ್ತೆ 135 ಆಗುತ್ತೆ. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ನಮಗೆ ಇದನ್ನು ಸಿಮ್ಯುಲೇಷನ್ ಮಾಡಬೇಕು. ಹೇಗೆ ಮಾಡ್ತಾರೆ, ಸ್ಕ್ವೇರ್ ರೂಟಲ್ಲಿರುವಂಥ ವ್ಯಾಲ್ಯೂಸ್ನ ಡೆಸಿಮಲ್ ಪಾಯಿಂಟ್ ತೆಗೆದು ಬರ್ಕೊಳ್ಳಿ ಸಾಕು. 1825 ಡಿವೈಡೆಡ್ ಬೈ ಎಷ್ಟು ಝೀರೋಸ್ ಆದಮೇಲೆ ಇದ್ದಾವೆ, ಎಷ್ಟು ವ್ಯಾಲ್ಯೂಸ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ 2 ಅಲ್ವಾ. ಸೊ 100. ಸೊ ಈ ಥರ ಬರ್ಕೊಳ್ಬೇಕು. ಪ್ಲಸ್ ಸಿಮಿಲರ್ ಆಗಿ ಇಲ್ಲಿ ಎಷ್ಟಿದೆ 4 ಡಿಜಿಟ್ಸ್ ಇದೆ. ಸೊ ಹಂಗಾದರೆ 18225 ಡಿವೈಡೆಡ್ ಬೈ 10,000 ಪ್ಲಸ್ ಇಲ್ಲೆಷ್ಟಿದೆ ನೋಡಿ
1 2 3 4 5 6 ಡಿಜಿಟ್ಸ್ ಇದೆ. ಅಂದರೆ 18225 ಡಿವೈಡೆಡ್ ಬೈ 6 ಡಿಜಿಟ್ಸ್. ಕರೆಕ್ಟಾ? ನೋಡಿ 6 ಡಿಜಿಟ್ಸ್ ಬರ್ತಿದ್ದೀನಾ? ಸಿಮಿಲರಾಗಿ ನೋಡಿ ಈ ಥರ ಕೇಳ್ತಾರೆ. 18225 ಡಿವೈಡೆಡ್ ಬೈ ಎಷ್ಟಿದೆ? 1 2 3 4 5 6 7 8. ಸೊ 8 ಡಿಜಿಟ್ಸ್ ಇದೆ. ಹೌದಾ? ಇಲ್ಲಿ ಎಷ್ಟಾಯಿತು? 5 6 7 8. ಓಕೆ, ಇದನ್ನು ಹೇಗೆ ಬರ್ಕೊಳ್ಬೇಕಂತ ತೋರಿಸ್ತೀನಿ ನೋಡಿ. 100 ಏನೋ ಪರ್ಫೆಕ್ಟ್ ಸ್ಕ್ವೇರು ಗೊತ್ತಾಯಿತು ಯಾವುದ್ರದ್ದು 10 ಅಂತೇಳಿ. 10,000 ನಮಗೆ ಗೊತ್ತಿದೆ ಯಾವುದ್ರ ಪರ್ಫೆಕ್ಟ್ ಸ್ಕ್ವೇರ್ 100 ಅಂತೇಳಿ ಅಲ್ವಾ? 100 ಸ್ಕ್ವೇರ್ದು. ಸೊ ಈಗ ಈ 6 ಡಿಜಿಟ್ಸ್ ಏನು ಮಾಡಬೇಕು? ವೆರಿ ಸಿಂಪಲ್ಲು. ಅದನ್ನು ಸಿಂಪ್ಲಿಫಿಕೇಷನ್ ಹೇಗೆ ಮಾಡಬೇಕು? 8 ಡಿಜಿಟ್ಸ್ ಇದೆ, ಹೇಗೆ ಮಾಡಬೇಕಂತ ತೋರಿಸಿ ನೋಡಿ. ಇಲ್ಲಿ ಎಷ್ಟು ಝೀರೋಸ್ ಇದೆ? 2 ಝೀರೋಸ್. ಹಾಗಾಗಿ ನಾನು ಇದೇನೇ ಬರಿಬೋದು 10^2. ಇಲ್ಲಿ ಎಷ್ಟು ಡಿಜಿಟ್ಸ್ ಇದೆ? 4 ಡಿಜಿಟ್ಸ್. ಸೊ ಹಾಗಾಗಿ 10^4. ಅದೇ 1 2 3 4 5 ಇತ್ತಂದರೆ ಹಾಗೆ 10^5. 6 ಡಿಜಿಟ್ಸ್ ಇದೆ, 10^6 ಅಂತ ಬರಿಬೋದು. ಅಂದರೆ ಎಷ್ಟು ಝೀರೋಸ್ ಇದೆ ಅಷ್ಟು ಪವರ್ಸ್ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನು ನಿಮಗೆ ಸಿಂಪ್ಲಿಫಿಕೇಷನ್ ಗೊತ್ತಾಯಿತು. 18225 ವ್ಯಾಲ್ಯೂ ಎಷ್ಟು? 135 ಡಿವೈಡೆಡ್ 100 ಯಾವುದಾದ್ರು ಪರ್ಫೆಕ್ಟ್ ಸ್ಕ್ವೇರ್ 10. ಇದು 135, ಯಾಕಂದರೆ 18225 ವ್ಯಾಲ್ಯೂ ಕೊಟ್ಟಿದ್ದಾರೆ. ರೂಟ್ ಆಫ್, ಯಾಕಂದರೆ ರೂಟ್ ಇದಕ್ಕೂ ಬರಿಬೋದು ಇದಕ್ಕೂ ಬರೆಯೋದು. ಸ್ಕ್ವೇರ್ ರೂಟ್ ಆಫ್ 18225 ಅಂತಂದರೆ 135. ಮೇಲ್ಗಡೆ ಈ ಥರ ಬರ್ಕೋಬೋದಾ? ಕೆಳಗಡೆ 10,000 ಯಾವುದ್ರದ್ದು ಪರ್ಫೆಕ್ಟ್ ಸ್ಕ್ವೇರ್ 100ದು ಪ್ಲಸ್ ಈಗಿದು ನೋಡಿ. ಮೇಲ್ಗಡೆ ಈ ರೂಟ್ನ ಎರಡಕ್ಕೂ ಬರ್ಕೊಂಡಾಗ, ನ್ಯೂಮರೇಟ್ರಿಗೂ ಡಿನಾಮಿನೇಟ್ರಿಗೆ ಬರ್ಕೊಂಡಾಗ ಮೇಲ್ಗಡೆ ಏನಾಯಿತು? 135 ಆಯಿತು. ಓಕೆ, ಇದರದ್ದೇನು ಪ್ರಾಬ್ಲಮ್ ಇಲ್ಲ. ಈಗ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಝೀರೋಸ್ ಇದೆ? 6 ಡಿಜಿಟ್ಸ್ ಇದೆ. ಅಂದರೆ 10^6. ಇದು ರೂಟಲ್ಲೇ ಇಟ್ಕೊಳ್ಳಿ. ಪ್ಲಸ್ ಇದೇನಾಯಿತು? 135 ಡಿವೈಡೆಡ್ ಬೈ ಅಂಡರ್ ರೂಟಲ್ಲಿ. ಇಲ್ಲಿ ಎಷ್ಟು ಡಿಜಿಟ್ಸ್ ಇದೆ? 8 ಡಿಜಿಟ್ಸ್ ಇದೆ. 8 ಝೀರೋಸ್ ಇದೆ. 10^8. ಈಗ ಹೇಗೆ ಮಾಡೋದು ಅಂತ ತೋರಿಸಿ ನೋಡಿ. 10^6 ಇದೆ ಅಲ್ವಾ? ಸ್ಕ್ವೇರ್ ರೂಟ್ ಅಂದರೆ ಏನಂತ ನಿಮ್ಗೆ ಬರಿಬೋದು? ಸ್ಕ್ವೇರ್ ರೂಟ್ ಅಂದರೆ ಎಷ್ಟು ಅಂತ ಬರೀತಾರೆ. ನಾನು ನಿಮಗೆ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ವಾಚ್ ಮಾಡಿದ್ರೆ ಹೇಳಿದ್ದೀನಿ ನಾನು ನಿಮಗೆ. ರೂಟ್ ಅಂತಂದರೆ ಎಷ್ಟಾಗುತ್ತೆ? 1/2 ಅಲ್ವಾ? ಸೊ ಸ್ಕ್ವೇರ್ ರೂಟ್ ಆಫ್ 10^6 ಅಂದರೆ ಏನು ಬರಿಬೋದು? 10^6 ಹಾಗೇ ಇರಲಿ. ಈ ರೂಟ್ ಅಂದರೆ ಎಷ್ಟು? 1/2. ಸೊ ಈಗೇನು ಮಾಡ್ತೀರಾ? 6 × 1 = 6 ಡಿವೈಡೆಡ್ ಬೈ 2. 6 × 1 = 6 ಡಿವೈಡೆಡ್ ಬೈ 2. 2 1 2 3 ಸೊ 10^3 ಆಯಿತು. ಯಾವುದು? ರೂಟ್ ಆಫ್ 10^6. ಸೊ ನೋಡಿ 135 ಡಿವೈಡೆಡ್ ಬೈ 10 ಪ್ಲಸ್ 135 ಡಿವೈಡೆಡ್ ಬೈ 100 ಪ್ಲಸ್ 135 ಡಿವೈಡೆಡ್ ಬೈ 10^6 ಏನಂತ ಬರಿಬೋದು? 10^3 ಪ್ಲಸ್ ಸಿಮಿಲರ್ ಆಗಿ ಇಲ್ಲೇನು ಬರಿಬೋದು? 10^8 ಅಂದರೆ 10^8 ಹೇಗೆ ಬರ್ಕೊಳ್ತಾರೆ? 10^8 ಹೋಲ್ ಪವರ್ 1/2. ಸೊ 10^8 × 1 = 8 ಡಿವೈಡೆಡ್ ಬೈ 2. 2 1 2 4 ಸೊ ಎಷ್ಟಾಯಿತು? 10^4. ರೂಟ್ ಒಳಗಡೆ 10^8ನ 10^4 ಬರಿಬೋದು. ಅಂದರೆ ನೋಡಿ ಅರ್ಧಕ್ಕರ್ಧ ಬರಿತಾ ಇದ್ದೀವಿ. 6 ಒಳಗೆ ಅರ್ಧ 3, 8 ಒಳಗೆ ಅರ್ಧ 4 ಅಲ್ವಾ? ಈವನ್ ಡಿಜಿಟ್ಸ್ ಇದ್ದರೆ ಅರ್ಧಕ್ಕರ್ಧ ಬರೆದ್ಬಿಟ್ರಿ ನೇರವಾಗಿ. 135 ಡಿವೈಡೆಡ್ ಬೈ 10^4 ಆಯಿತು. ಈಗ ಸಿಂಪ್ಲಿಫಿಕೇಷನ್ ಇದೆ. ಏನು ಸಿಂಪ್ಲಿಫಿಕೇಷನ್ ಮಾಡಬೇಕು? ಹೇಗೆ ಮಾಡ್ತೀರಾ ನೋಡಿ. 135 ಪ್ಲಸ್ 135 ಪ್ಲಸ್ ಸಾರಿ ಇದು 10, ಇದು 100. ಇಲ್ಲಿ 135 ಡಿವೈಡೆಡ್ ಬೈ 10^3 ಅಂದರೆ 1000 ಪ್ಲಸ್. ಇಲ್ಲ ನಿಮಗೆ ಸಿಂಪ್ಲಿಫಿಕೇಷನ್ ಈ ಥರನೂ ಈಸಿಯಾಗೋ ರೀತಿಯಲ್ಲಿ ಬರ್ಕೊಳ್ಬೋದು. ಯಾವ ಥರ ಅಂದರೆ ಹಿಂಗೂ ಈ ಥರನೂ ಬರೆದು ತೋರಿಸ್ಬಿಡ್ತೀನಿ ತಾಳ್ರಿ. ಸೊ ಇಲ್ಲಿ ಇದು 10 ಇದು 10 ಸ್ಕ್ವೇರ್ ಅಂತ ಬರಿಬೋದು 100ನ. ಇದು 10^3ನ, ಇದು 10^4 ಕರೆಕ್ಟಾ? ಸೊ ಬೇಸಿಕ್ ಕೆಳಗಡೆ ಏನು ಕಾಮನ್ ತೆಗಿಬೋದು? ನಾನು 10ನ ಕಾಮನ್ ತೆಗಿಬೋದು. ಏನು ಕಾಮನ್ ತೆಗಿಬೋದು? 10ನ ಕಾಮನ್ ತೆಗಿಬೋದು. ಏನು ಕಾಮನ್ ತೆಗಿಬೋದು? 10ನ ಕಾಮನ್ ತೆಗಿಬೋದು. ಸೊ 10ನ ಕಾಮನ್ ತೆಗೆದಾಗ 1/10 35 ಡಿವೈಡೆಡ್ ಬೈ 1 ಪ್ಲಸ್ 135 ಡಿವೈಡೆಡ್ ಬೈ 10 ಕಾಮನ್ ತೆಗೆದ್ರೆ 10 ಸ್ಕ್ವೇರಲ್ಲಿ 110 ಬಂದರೆ ಇನ್ನೊಂದು 10 ಉಳಿತಾ. ಇಲ್ಲಿ 10^3ನಲ್ಲಿ 110 ಬಂದರೆ ಇನ್ನೂ 2 10 ಉಳಿತಾ, ಅಂದರೆ 100 ಉಳಿತಾ ಅದು. ಪ್ಲಸ್ 135 ಡಿವೈಡೆಡ್ ಬೈ ಇಲ್ಲಿ 10^3 ಒಂದು 10 ಬಂದರೆ ಇನ್ನು 100, ಇನ್ನೆಷ್ಟು 10 ಸ್ಕ್ವೇರ್ ಉಳಿತು. 10 ಸ್ಕ್ವೇರ್ ಅಂದರೆ 100 ಸ್ಕ್ವೇರ್, 100 ಸ್ಕ್ವೇರ್ ಅಂದರೆ 1000 ಆಯಿತು. ಓಕೆ, ಇಷ್ಟಂತೂ ಆಯಿತು ನಿಮಗೆ. ಓಕೆ, ಇದು ಇಲ್ಲಿವರೆಗೂ ನಿಮಗೆ ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಸಿಂಪ್ಲಿಫಿಕೇಷನ್ ಸ್ವಲ್ಪ ಲೆಂತಿ ಆಯಿತು. ನಮಗೇನಂದರೆ ಆನ್ಸರ್ ಬರಬೇಕು ಅಲ್ವಾ? 1 ಮಾರ್ಕ್ ನಿಮಗೆ ಎಕ್ಸಾಮಲ್ಲಿ 1 ಮಾರ್ಕ್ ಸಾಕು ಶಾರ್ಟ್ ಲಿಸ್ಟ್ ಆಗೋದಕ್ಕೆ. ಸೊ 1 ಮಾರ್ಕ್ ಶಾರ್ಟ್ ಲಿಸ್ಟ್ ಆಗೋದಕ್ಕೆ ಅಂದರೆ ಭಾಳಷ್ಟು ಜನ 1 ಮಾರ್ಕಲ್ಲಿಂದ ಮಿಸ್ ಆಗ್ತಾರೆ. ಹಾಗಾಗಿ ಈ ಥರ ಹೇಳ್ತಾಯಿದ್ದೀನಿ. ಸೊ ಈಗ ಫೈನಲಾಗಿ ಸಿಂಪ್ಲಿಫಿಕೇಷನ್ ಮಾಡಿಬಿಡೋಣ. ಸೊ ಒಳಗಡೆ ನೋಡಿ ಹೈಯೆಸ್ಟ್ 10 100 10,000 ಎಲ್ ಸಿ ಎಮ್ ಏನು ಬರುತ್ತೆ? ಬಿಗ್ಗೆಸ್ಟ್ ನಂಬರ್ ಯಾವುದಿದೆ? ಎಲ್ಲವೂ ಒಂದೇ ಡಿಜಿಟಲ್ ಬರೋ ಕಾರಣದಿಂದ, ಒಂದೇ ಟೇಬಲ್ಸಲ್ಲಿ ಬರೋ ಕಾರಣದಿಂದ ಅಲ್ವಾ? ಒಂದೇ ಟೇಬಲ್ಸಲ್ಲೇ ಬರುತ್ತೆ. 10 ಟೇಬಲ್ಸಲ್ಲಿ ಮಾಡ್ಕೊತ ಹೋದರೆ ನಿಮಗೆ 10ಗೆ ಯಾವುದೋ ಒಂದು ವ್ಯಾಲ್ಯೂಗೆ 10,000 ಬರುತ್ತೆ. ಸೊ ಹಾಗಾಗಿ ನಾನು 10,000ನ ಏನು ಮಾಡ್ತಿದ್ದೀನಿ? ಎಲ್ ಸಿ ಎಮ್ ಅಂತ ತೊಗೊಳ್ತಾ ಇದ್ದೀನಿ. ಏನಂತ ತೊಗೊತಿದ್ದೀನಿ? ಎಲ್ ಸಿ ಎಮ್ ಅಂತ ತೊಗೊಳ್ತಾ ಇದ್ದೀನಿ. ಈಗ ಏನಾಗುತ್ತೆ ನೋಡಿ, 1ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 10,000 ಬರುತ್ತೆ? 10,000 ಮಲ್ಟಿಪ್ಲೈ ಮಾಡಿ. 10ಗೆ 1000 ಮಲ್ಟಿಪ್ಲೈ ಮಾಡಿದ್ರೆ, 100ಗೆ 100 ಮಲ್ಟಿಪ್ಲೈ ಮಾಡಿದ್ರೆ, 10,000ಗೆ 1 ಮಲ್ಟಿಪ್ಲೈ ಮಾಡಿದ್ರೆ, 135 ಇಂಟು 10,000 ಅಂದರೆ 135 ಈ ಥರ. 135 ಇಂಟು 1000 ಅಂದರೆ 135 3 zeros
ಪ್ಲಸ್ 135 ಇಂಟು 100 135 ಡಬಲ್ ಜೀರೋಸ್ ಅದು 135 ಅಲ್ವಾ, ಪ್ಲಸ್ 135. ಈಗ ಇದನ್ನೇ ಆ್ಯಡ್ ಮಾಡಬೇಕು. ನೀವು ಇದನ್ನೇನು ಮಾಡಬೇಕು, ಈಗ ಆ್ಯಡ್ ಮಾಡಬೇಕು. ಸೊ ಈಗ ನಮಗಿಲ್ಲಿ ಚಾಲೆಂಜಿಂಗ್ ಪಾರ್ಟ್ ಅಂದರೆ ನ್ಯೂಮರೇಟರ್ನ ಸಿಂಪ್ಲಿಫಿಕೇಷನ್ ಮಾಡೋದಲ್ವಾ. ಸೊ ಅದ್ರ ಬದಲು ಹಿಂಗೂ ಮಾಡಿದ್ರೆ ನಿಮಗೆ ಇನ್ನೂ ಈಸಿ ಆಗುತ್ತೆ. ಸೊ ನೋಡಿ, ಸಿಂಪ್ಲಿಫಿಕೇಷನ್ ನಿಮಗೇನೆಂದರೆ ಸ್ಟೆಪ್ನ ಬರ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಬರೆದ್ರೆ ಬೆಟರ್ ಆಗುತ್ತೆ. ಸೊ ನಾನಿಲ್ಲಿ ಈ ಥರ ಮಾಡ್ತೀನಿ. ಏನಪ್ಪ ಅಂದರೆ ನ್ಯೂಮರೇಟ್ರಲ್ಲಿ ಡಿನಾಮಿನೇಟ್ರಲ್ಲಿ ನಾವೇನು ಮಾಡಿದ್ವಿ, 10 ಎಲ್ಲದರಲ್ಲೂ ಇದೆಯಲ್ಲ ಅಂತ 10 ಏನೋ ಕಾಮನ್ ತೆಗೆದು. ನ್ಯೂಮರೇಟ್ರಲ್ಲಿ ನೋಡಿ ಎಲ್ಲದರಲ್ಲೂ 135 135 135 135 ಇದೆ. ಸೊ ಹಾಗಾಗಿ 135 ನಿಮಗೆ ಎಲ್ಲದರಲ್ಲೂ ಇರೋದ್ರಿಂದ, ಎಲ್ಲದರಲ್ಲೂ 135 ಇರೋದ್ರಿಂದ ನಾವೇನು ಮಾಡ್ಬೋದು, ಈಗ 135ನೂ ಕಾಮನಾಗಿ ತೆಗಿಬೋದು. ಸೊ 135ನ ಕಾಮನಾಗಿ ತೆಗೆದೆ, ಕೆಳಗಡೆ 10ನ ಕಾಮನ್ ತೆಗೆದಿದ್ದೀನಿ. ಅವಾಗೇನು ಉಳಿತು, 1/1 ಪ್ಲಸ್ 1/10 ಪ್ಲಸ್ 1/100 ಪ್ಲಸ್ 1/ ಏನಾಯ್ತು, ಇದು 10,000. ಈಗ 135/10, ಈಗ ನೋಡಿ LCM ಎಷ್ಟಾಯಿತು, 10,000 ಆಯಿತು. ಸೊ 1ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 10,000 ಬರುತ್ತೆ, 10,000ನ ಮಲ್ಟಿಪ್ಲೈ ಮಾಡಬೇಕು. 10ಗೆ 1000ನ ಮಲ್ಟಿಪ್ಲೈ ಮಾಡಬೇಕು. 100ಗೆ 100ನ ಮಲ್ಟಿಪ್ಲೈ ಮಾಡಬೇಕು. 10,001. ಸೊ 1 ಇಂಟು 10,000 ಈಸ್ 10,000 ಪ್ಲಸ್ 1 ಇಂಟು 1000 ಈಸ್ 1000 ಪ್ಲಸ್ 1 ಇಂಟು 100 ಈಸ್ 100. ಕರೆಕ್ಟಾ? 1 ಇಂಟು 100 ಎಷ್ಟಾಯಿತು, 100 ಆಯಿತು. 1 ಇಂಟು 100 ಈಸ್ 100 ಪ್ಲಸ್ 1 ಇಂಟು 1 ಈಸ್ 1. ಓಕೆ, ಈಗ ಬೇಸಿಕ್ಕಾಗಿ ಮೇಲುಗಡೆ ಸಿಮ್ಯುಲೇಷನ್ ಮಾಡಿ. 135/10 ಬ್ರ್ಯಾಕೆಟಲ್ಲಿ 10,000 ಪ್ಲಸ್ 1000 ಎಷ್ಟಾಯಿತು, 11,000 ಆಯಿತು. 11,100 ಆಯಿತು. 11,100 ಕರೆಕ್ಟಾ? ಡಿವೈಡೆಡ್ ಬೈ 10,000 ಕರೆಕ್ಟ್ ತಾನೆ? ನಿಮಗೆ ಇಲ್ಲಿವರೆಗೂ ಗೊತ್ತಾಗಿದ್ದಾನೆ. 11,110 10,000 ಪ್ಲಸ್ 1000 11,000 11,100 101 ಸಾರಿ 11,101 ಆಗುತ್ತಲ್ವಾ. ಇಲ್ಲಿ ಒಂದು ಮಿಸ್ಟೇಕ್ ಏನು ಮಾಡಿದ್ದೀವಿ ಅಂತಂತ ಹೇಳಿ ಇನ್ನೊಂದು ನೋಡಿರಿ. ಸೊ ಏನಪ್ಪ ಮಿಸ್ಟೇಕ್ ಅಂದರೆ ಇಲ್ಲಿ 1 0 ಜಾಸ್ತಿ ಬರ್ದಿದೆ. ಈಗ ನೋಡಿ, ಇದರಲ್ಲಿಂದ ನೀವೇನು ಮಾಡಿದ್ರಿ, 10⁴. ಓಕೆ, ಇದೆಲ್ಲ 10 ಸ್ಕ್ವೇರ್ 10⁻3 10⁴. ಓಕೆ, 10⁴ ಬರ್ತೀವಿ. ಒಂದು ಎಲ್ಲದರಲ್ಲಿ 10 ಕಾಮನ್ ಇದೆ, 10 ಕಾಮನ್ ತೆಗೆದ್ವಿ. ಇಲ್ಲಿ 1 ಉಳಿತು. 10 ಸ್ಕ್ವೇರಲ್ಲಿ 1 10 ಬಂದರೆ 10. 10⁻3ನಲ್ಲಿ 1 ಬಂದರೆ 10 ಸ್ಕ್ವೇರ್ ಅಂದರೆ 100. 10⁴ 1 ಬಂದರೆ 10 ಕ್ಯೂಬ್ ಅಂದರೆ 1000. ಸೊ ಇಲ್ಲಿ ನಮಗೆ 1000 ಬರಬೇಕು. ನಾವೇನು ಮಾಡಿಬಿಟ್ಟಿದ್ವಿ, 10,000 ಬರೆದಿದ್ವಿ. ಆಗಿದ್ದಾಗ ಇಲ್ಲಿ ಏನಾಗಬೇಕು, ಈ ಸಿಂಪ್ಲಿಫಿಕೇಷನು ಚೇಂಜ್ ಆಗಬೇಕು. ನೋಡಿ, ಇದೇ ನಮಗೆ ಸಿಂಪ್ಲಿಫಿಕೇಷನ್ ಯಾಕೆ ಈ ಪರ್ಟಿಕ್ಯುಲರ್ ಕ್ವಶನ್ ನಾನು ಇಂಪಾರ್ಟೆಂಟ್ ಅಂತಂದರೆ ಇದೇ ಕಾರಣಕ್ಕೆ. ಸೊ ಇಲ್ಲಿ 1 10 100 1000. ಸೊ ನನಗೆ LCM ಎಷ್ಟಾಯಿತು, 1000 ಆಯಿತು, ನಾಟ್ 10,000. ಇದೇನೆಷ್ಟಾಯಿತು, LCM 1000 ಆಯಿತು LCM. ಈಗ 1ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 1000 ಬರುತ್ತೆ, 1000. 10ಗೆ 100 100 ಇಂಟು 10 ಈಸ್ 1000. 100ಗೆ 10 10,000ಗೆ 1. ಈಗ 1 ಇಂಟು 10,000 ಈಸ್ 1000. 1 ಇಂಟು 100 ಈಸ್ 100 ಪ್ಲಸ್ 10 ಇಂಟು 1 ಈಸ್ 10 ಪ್ಲಸ್ 1. 135/10 1000 100 1100 ಪ್ಲಸ್ 11 1000 ಎಷ್ಟಾಗುತ್ತೆ, 1100 ಪ್ಲಸ್ 10 100 ಪ್ಲಸ್ 10 ಈಸ್ 110. 110 ಪ್ಲಸ್ 1 ಈಸ್ 111. 111 ಪ್ಲಸ್ 1000 ಎಷ್ಟಾಯಿತು, 1111 ಅಲ್ಲಾಗ 1111 ಆಯಿತು. ಕೆಳಗಡೆ ಎಷ್ಟಿದೆ, 1000 ಇದೆ. ಈಗ ನೋಡಿ ಸ್ನೇಹಿತರೆ, 135 ಫೈನಲಾಗಿ ಬಂದಿದ್ದೀವಿ. ಕೆಳಗಡೆ ಎಷ್ಟು ಝೀರೋಸ್ ಆಯಿತು, 10 ಇಂಟು 1000 ಎಷ್ಟಾಯಿತು, 10 ಇಂಟು 1000 ಎಷ್ಟಾಗಬೇಕು, 10 ಇಂಟು 1000 10 ಇಂಟು 1000 ಎಷ್ಟಾಗಬೇಕಿದು, 10,000 ಆಗಬೇಕು. ಓಕೆ, 10,000 4 ಝೀರೋಸ್ ಇದೆ. ಈಗ ನಮಗೇನಪ್ಪ ಮೇನ್ ಇಂಪಾರ್ಟೆಂಟ್ ಅಂದರೆ ಆ ಮಲ್ಟಿಪ್ಲಿಕೇಶನ್ ಮಾಡಿ ಆನ್ಸರ್ ತರಬೇಕು. 135 ಇಂಟು 111 135 ಇಂಟು 111ನ ಮಲ್ಟಿಪ್ಲೈ ಮಾಡಿದ್ರೆ ಫೈನಲ್ ಸೊಲ್ಯೂಷನ್ ನಿಮ್ಗೆ ಸಿಕ್ಬಿಡುತ್ತೆ. ಸೊ ನೋಡೋಣ, ಅದನ್ನು ಒಂದು ಮಾಡಿಬಿಡೋಣ. ಸೊ 135 ಇಂಟು 11 ಅಲ್ವಾ, 111 ಇಂಟು 135. 5 1 5 3 1 5 1 5. ಸೊ ಏನು ಮಾಡ್ತೀರಾ, 5 ಎಲ್ಲ ಮಲ್ಟಿಪ್ಲೈ ಮಾಡಬೇಕು ತಾನೆ. 5 ಇಂಟು 1 ಇಸ್ 5 5 ಇಂಟು 1 ಇಸ್ 5 5 ಇಂಟು 1 ಇಸ್ 5 5 ಇಂಟು 5 ಅಂದರೆ 5ಇಂದ 3 ಮಲ್ಟಿಪ್ಲೈ ಆಯಿತು 4 ಡಿಜಿಟಿಗೆ. ಸಿಮಿಲರಾಗಿ 3ಇಂದನೂ 4 1ಗಳು ಮಲ್ಟಿಪ್ಲೈ ಆಗಬೇಕು. ಏನಾಗುತ್ತೆ, ಇಲ್ಲಿ ಪ್ಲಸ್ ತರ್ತೀವ, 3 1 3 3 1 3 3 1 3 ಮತ್ತಾದಮೇಲೆ ಇನ್ನೂ ಒಂದು ಡಿಜಿಟ್ ಇದೆ ತಾನೆ 1. ಸೊ ಹಾಗಾಗಿ ಪ್ಲಸ್ ಡಬಲ್ ಪ್ಲಸ್ ಇಟ್ಕೊಂಡಿದ್ವಿ. ಈಗ 1 ಇದ್ದಾಗ 1 ಇಂಟು 1 1 ಇಂಟು 1 1 ಇಂಟು 1 1 ಇಂಟು 1 ಇಸ್ 1. ಸೊ ಈಗ ಸಿಮ್ಯುಲೇಷನ್ ಮಾಡಿ. ಇದು 5 5 3 8 5 ಪ್ಲಸ್ 3 ಪ್ಲಸ್ 1 ಇಸ್ 9 5 ಪ್ಲಸ್ 3 ಪ್ಲಸ್ 1 ಇಸ್ 9 3 ಪ್ಲಸ್ 1 ಇಸ್ 4 ಅದು 1. ಸೊ ಇಲ್ಲಿಗೆ ಏನಾಯಿತು, 149985 ಆಯಿತು. ಸೊ ಇಲ್ಲಿ ಎಷ್ಟು ಡಿಜಿಟ್ಸ್ ಇದೆ, 4 ಝೀರೋಸ್ ಇದೆ. ಸೊ 4 ವ್ಯಾಲ್ಯೂಸ್ ಆದಮೇಲೆ 0 ಇಡಿ. ಸೊ 5 8
ಏನು ಬರಬೇಕಿಲ್ಲಿ 5 8 9 9 4 ಡಿಜಿಟ್ಸ್ ಆದಮೇಲೆ ಡೆಸಿಮಲ್ ಪಾಯಿಂಟು 4 ಮತ್ತು 1. ಸೊ ಇದು ನಮ್ಮ ಆನ್ಸರ್ ಆಗುತ್ತೆ 14.9985 ಆಪ್ಷನ್ ಬಿ ನಲ್ಲಿದೆ. ಸೊ ಈ ಕ್ವಶನು ನಿಮಗೆ ಇಂಪಾರ್ಟೆಂಟ್ ಆ್ಯಕ್ಚುಲಾಗಿ, ಯಾಕಂದರೆ ಸಿಂಪ್ಲಿಫಿಕೇಷನ್ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಕ್ವಶನ್ಸ್ ಸಿಂಪಲ್ ಆಗುತ್ತೆ. ನೋಡಿ ಏನಿಲ್ಲ ನಿಮಗೆ, ನಾವಿಲ್ಲೇನಂದರೆ ಇಲ್ಲಿವರೆಗೇನು ಸಿಂಪಲಿಫಿಕೇಷನ್ ಈಸಿಯಾಗಿ ಮಾಡಿದ್ವಿ. ಸ್ಕ್ವೇರ್ ರೂಟಲ್ಲಿರೋ ಕಾರಣದ ಈವನ್ ಡಿಜಿಟು ಅದರಲ್ಲಿ ಅರ್ಧ ಬರ್ತೀವಿ. ಓಕೆ, ಸೊ ಕೆಳಗಡೆ ಬಾಟಮಲ್ಲಿ ನನಗೆ 10 ಕಾಮನ್ ಕಾಣ್ತು, 10 ಕಾಮನ್ ತೆಗೆದೆ, ಜೊತೆಗೆ 135 ಅವಾಗೆ ಕಾಮನ್ ತೆಗೆದುಬಿಟ್ಟಿದ್ರೆ ಈ ಸ್ಟೆಪ್ಪು ಈಸಿಯಾಗಿ ಬರಿಬೋದಾಯಿತು. ಸೊ ಆದಮೇಲೆ ನಿಮಗೆ ಇಲ್ಲಿ ಈ ಸ್ಟೆಪ್ಪು ನೇರವಾಗಿ ಇಲ್ಲಿ ಬರ್ತಿತ್ತು. ಹಾಗೆ LCM ತೊಗೊಂಡ್ಬಿಟ್ಟು ನಾವು ಮಾಡಿದರೆ ಇದು ಮೇಲ್ಗಡೆ ವ್ಯಾಲ್ಯೂ ಅಂತೂ ಬರ್ತಿತ್ತು, ಮಲ್ಟಿಪ್ಲಿಕೇಶನ್ ಮಾಡಿದರೆ ಆನ್ಸರ್ ಇಡ್ಬೋದು. ಸೊ ಏನಂದರೆ ನಿಮಗೆ ಎಕ್ಸಾಮಲ್ಲಿ ಕ್ಯಾಲ್ಕುಲೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡಿದ್ರೆ ನೀವು ಈಸಿಯಾಗಿ ಮಾಡ್ಬೋದು ಇದನ್ನು. ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಕ್ವಶನು ನೀವು ಹೋಮ್ವರ್ಕಾಗಿ ಮಾಡಿ. ಈ ಪರ್ಟಿಕ್ಯುಲರ್ ಕ್ವಶನ್ ನಿಮಗೆ ಹೋಮ್ವರ್ಕಾಗಿ ಕೊಡ್ತಾ ಇದ್ದೀನಿ. ಸೊ ಎಕ್ಸ್ ವ್ಯಾಲ್ಯೂ ಕೊಡ್ತಾನೆ, ವೈ ವ್ಯಾಲ್ಯೂ ಕೊಡ್ತಾನೆ, x² + y². ಸೊ ಪ್ರೀವಿಯಸ್ಸಾಗಿ ನಾವು ಮಾಡಿದ್ವಿ ರೇಷನಲೈಸೇಷನ್ ಮಾಡಿ. ಸೊ ಡಿನಾಮಿನೇಟರ್ಗೆ ರೇಷನಲೈಸೇಷನ್ ಮಾಡಿರಿ, ನಿಮಗೆ ಈಸಿಯಾಗಿ x ವ್ಯಾಲ್ಯೂ y ವ್ಯಾಲ್ಯೂ ಬರುತ್ತೆ. x² + y² ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಆನ್ಸರ್ ಮಾಡಿದ ನಂತರ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಿಮಗೆ ರಿಪ್ಲೈ ಕೊಡ್ತೀನಿ. ಸಿಮಿಲರಾಗಿ ಈ ಪರ್ಟಿಕ್ಯುಲರ್ ಕ್ವಶನ್ ನೀವು ಹೋಮ್ವರ್ಕಾಗಿ ಮಾಡಿ. ಈಗ ಜಸ್ಟ್ ಒಂದು ಕ್ವಶನ್ ಸಾಲ್ವ್ ಮಾಡೋದಲ್ಲ, ಅದೇ ಥರ ಕ್ವಶನ್ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತೇಳಿ ಈ ಪರ್ಟಿಕ್ಯುಲರ್ ಕ್ವಶನ್ ತೊಗೊಂಡಿದ್ದೀನಿ. ಸೇಮ್ ಕಾನ್ಸೆಪ್ಟು ಬಟ್ ಸಿಂಪಲ್ ಇದೆ. ಸೊ ಯಾಕಂದರೆ 4 ಡಿಜಿಟ್ಸ್ ಇದೆ, ಬೇಗನೆ ಮಾಡ್ಕೊಳ್ಬೋದು. ಸೊ ಸಾಲ್ವ್ ಮಾಡಿ, ಈ ಪರ್ಟಿಕ್ಯುಲರ್ ಕ್ವಶನ್ ಸಾಲ್ವ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ಮೆನ್ಷನ್ ಮಾಡಿ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಇನ್ನೊಂದು ಸ್ಕ್ವೇರ್ ರೂಟ್ಸ್ ಕ್ಯೂಬ್ ರೂಟ್ಸ್ ಮೇಲೆ ಇನ್ನೊಂದು ವಿಡಿಯೋ ಮಾಡೋಣ. ಇನ್ನೊಂದು ಚಾಪ್ಟರ್ ಅದಂದರೆ ಒಂದು ನಂಬರ್ದು ಸ್ಕ್ವೇರ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತೇಳಿ. ಕ್ಯೂಬ್ ರೂಟ್ಸು ಇನ್ನೊಂದು 2-3 ಕ್ವಶನ್ ಇದೆ, ಅದ್ರ ಮೇಲೊಂದು ಇದ್ರ ಮೇಲೊಂದು ಇನ್ನೊಂದು ಕೆಲವೊಂದು ಕ್ವಶನ್ಸ್ನ ತೊಗೊಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಲಾಸ್ಟ್ ವೀಡಿಯೋ ಸ್ಕ್ವೇರ್ ರೂಟ್ಸ್ ಪ್ಲೇ ಮಾಡಿಬಿಡೋಣ. ಲಾಸ್ಟ್ ಒಂದು ಏನಂತೀರ ಒಂದು ಪ್ರಾಕ್ಟೀಸ್ ವೀಡಿಯೋ ಥರ. ಸೊ ಪ್ರಾಕ್ಟೀಸ್ ವೀಡಿಯೋನ ಮಾಡಿಬಿಟ್ಟು ನಿಮ್ಗೆ ಏನು ಮಾಡ್ತೀನಿ, ಸ್ಕ್ವೇರ್ ರೂಟ್ಸ್ ಚಾಪ್ಟರ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ನಾವೇನು ಮಾಡೋಣ, ಸ್ಕ್ವೇರ್ ರೂಟ್ಸ್ ಆಗಿದ ನಂತರ ಸ್ಕ್ವೇರ್ ರೂಟ್ಸ್ ಚಾಪ್ಟರ್ ಕಂಪ್ಲೀಟ್ ಆದ ನಂತರ ನಿಮ್ಗೆ ಏನಿದೆ ಸೆಟ್ ಥಿಯರಿ ಇದೆ, ಸೆಟ್ ಥಿಯರಿ ಚಾಪ್ಟರ್ ಮೇಲೆ ಹೋಗೋಣ. ಸೊ ಈ ವಿಡಿಯೋದಲ್ಲಿ ಮಾಡಿರೋಂಥ ಕ್ವಶನ್ಸ್ನ ಸೊಲ್ಯೂಷನ್ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಇದೇ ರೀತಿಯಲ್ಲಿ ಎಲ್ಲ ಚಾಪ್ಟರ್ ಮೇಲೂ ನಿಮಗೆ ಕ್ವಶನ್ಸ್ನ ಸಾಲ್ವ್ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೇನೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇಷ್ಟನ್ನು ಹೇಳ್ತಾ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.